ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ತನ್ನ ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಅನ್ನು ತುಂಬಿಸಿಕೊಂಡು ಕಾರಿನ ಚಾಲಕ ಎಸ್ಕೇಪ್ ಆಗಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲುಗುಪ್ಪೆಯ ಟಿಬೇಟಿಯನ್ ಪೆಟ್ರೋಲ್ ಬಂಪ್ನಲ್ಲಿ ನಡೆದಿದೆ. ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ತುಂಬಿಸಿ ರಾಂಗ್ ಪೇಮೆಂಟ್ ಮಾಡಿ ಕಾರಿನ ಚಾಲಕ ಯಾಮಾರಿಸಿದ್ದಾನೆ. ಬೈಲುಗುಪ್ಪೆ ಪೊಲೀಸ್ ಠಾಣೆಗೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ದೂರು ದಾಖಲು ಮಾಡಿದ್ದಾರೆ. ಪೂಜ್ಯನೀಯ ಕುದ್ಮುಲ್ ರಂಗರಾವ್ ತತ್ವ ಆದರ್ಶದಡಿ ಸ್ಥಾಪಿತವಾಗಿರುವಂತಹ ಉಳ್ಳಾಲ ಗಾಂಧಿನಗರ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಡಿಸೆಂಬರ್ 15ರಿಂದ 22ರವರೆಗೆ ಸಾಮಾಜಿಕ, ಧಾರ್ಮಿಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 8 ದಿನಗಳ ಕಾಲ ವಿಜೃಂಭಣೆಯಿಂದ ಮೇಳೈಸಲಿದೆ. ರಾಜ್ಯ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಗಣ್ಯರು ಸುವರ್ಣ ಧರ್ಮಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಶ್ರೀ ಸತ್ಯನಾರಾಯಣ ಮಂದಿರದ ಸುವರ್ಣ ಸಂಭ್ರಮ ಸಮಿತಿ ಅಧ್ಯಕ್ಷ ಸುರೇಶ್ ಭಟ್ನಗರ ಹೇಳಿದರು. ಶುಕ್ರವಾರ ತೊಕ್ಕೊಟ್ಟು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು, ಅದ್ದೂರಿಯಾಗಿ ಜರುಗುವ ಕಾರ್ಯಕ್ರಮದಲ್ಲಿ ಪರವೂರ ಭಕ್ತಾದಿಗಳು ಭಾಗವಹಿಸುವಂತೆ ಕೋರಿದ್ದಾರೆ. ಒಟ್ಟು 8 ದಿನಗಳ ಕಾರ್ಯಕ್ರಮದ ವಿವರ ನೀಡಿದ ಗೌರವ ಸಲಹೆಗಾರರಾದ ರೋಹಿತ್ ಉಳ್ಳಾಲ್ ಮಾತನಾಡಿ, ಡಿಸೆಂಬರ್ 15ರಂದು ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಗಾಂಧಿನಗರ ಉಳ್ಳಾಲ ಇವರ ಸಹಕಾರದೊಂದಿಗೆ ಇಂಡಿಯನ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರದ ಮೂಲಕ ಸುವರ್ಣ ಸಂಭ್ರಮದ ಕಾರ್ಯಕ್ರಮಕ್ಕೆ ಕರ್ನಾಟಕ ಹೆಲ್ತ್ ಅಲೈಡ್ ಸೈನ್ಸ್ ಕರ್ನಾಟಕ ಸರ್ಕಾರದ ಚೇರ್ಮನ್ ಡಾಕ್ಟರ್ ಯುಟಿ ಇಫ್ತಿಕರ್ ಫರೀದ್ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಸುವರ್ಣ ಸಂಭ್ರಮದ ಸುವರ್ಣ ಸಂಧ್ಯಾ ಭಜನೆಯು ಡಿಸೆಂಬರ್ 16ರಿಂದ 18ರವರೆಗೆ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಜರುಗಲಿದೆ. ಡಿಸೆಂಬರ್ 19ರ ಬೆಳಿಗ್ಗೆ 10 ಗಂಟೆಯಿಂದ ಕುದ್ಮುಲ್ ರಂಗರಾವ್ ವೇದಿಕೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರ ವಿಭಾಗದ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಭಕ್ತಿಗೀತೆ ಮತ್ತು ಚಿತ್ರಕಲಾ ಸ್ಪರ್ಧೆ ನಡೆಯಲಿದೆ. ಭಕ್ತಿಗೀತೆ ಮತ್ತು ಚಿತ್ರಕಲಾ ಸ್ಪರ್ಧೆಯು 1ನೇ ತರಗತಿಯಿಂದ 3ನೇ ತರಗತಿ, 4ನೇ ತರಗತಿಯಿಂದ 6ನೇ ತರಗತಿ, 7ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಡೆಯಲಿದೆ. ಕುದ್ಮೂಲ್ ರಂಗರಾಯರ ಪೆನ್ಸಿಲ್ ಸ್ಕೆಚ್ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಅದೇ ದಿನ ಸಂಜೆ 4:15ರಿಂದ 5:30 ಗಂಟೆ ತನಕ ಕುಣಿತ ಭಜನಾ ಸಂಭ್ರಮ, ಸಂಜೆ 6 ಗಂಟೆಯಿಂದ ಸುವರ್ಣ ಧರ್ಮಸಭೆ, ಸಾಂಸ್ಕೃತಿಕ ನೃತ್ಯ ವೈವಿಧ್ಯ, ರಾತ್ರಿ 10 ಗಂಟೆಗೆ ತುಳು ಪೌರಾಣಿಕ ಶ್ರೀಲಲಿತೆ ಕಲಾವಿದರು ಅಭಿನಯದ ಅದ್ದೂರಿ ನಾಟಕ ಗರುಡ ಪಂಚಮಿ ಪ್ರದರ್ಶನ ನಡೆಯಲಿದೆ. ಇನ್ನು ಡಿಸೆಂಬರ್ 20ರಂದು ಬೆಳಿಗ್ಗೆ 6 ಗಂಟೆಯಿಂದ ಘನಹೋಮ, ಕಲಶಾಭಿಷೇಕ, 10 ಗಂಟೆಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ 1 ಗಂಟೆಯಿಂದ ಅನ್ನ ಸಂತರ್ಪಣೆ, ಸಂಜೆ 4:30ರಿಂದ 5:30ರವರೆಗೆ ಕುಣಿತ ಭಜನಾ ಸಂಭ್ರಮ, ಸಂಜೆ 6 ಗಂಟೆಯಿಂದ ಮಂಡಳಿಯ ಹೊರಾಂಗಣಕ್ಕೆ ಶೀಟು ಅಳವಡಿಸಿದ ನೂತನ ಮೇಲ್ಛಾವಣಿ ಉದ್ಘಾಟನೆಯನ್ನ ಸಭಾಧ್ಯಕ್ಷರಾದ ಯುಟಿ ಖಾದರ್ ನೆರವೇರಿಸಲಿದ್ದಾರೆ. 7 ಗಂಟೆಗೆ ಧರ್ಮಸಭೆ ಸುವರ್ಣ ಗೌರವ, ಸನ್ಮಾನ, ಸ್ಮರಣೆ, ಅಭಿನಂದನೆ, ಪುರಸ್ಕಾರದೊಂದಿಗೆ ನಡೆಯಲಿದ್ದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಂಸದರಾದ ಬ್ರಿಜೇಶ್ ಚೌಟ, ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್, ನಾಡೋಜ ಜಿ ಶಂಕರ್ ಮೊದಲಾದ ಗಣ್ಯರು ಭಾಗವಹಿಸಲಿದ್ದಾರೆ. ಪೂಜ್ಯನೀಯ ಕುದ್ಮೂಲ್ ರಂಗರಾವ್ ಅವರ ಮೊಮ್ಮಗಳ ಮಗಳಾದ ಪ್ರೀತಂ ಆರ್ ಪೈ ಕೊಡಿಯಲ್ಬೈಲ್ ಇವರಿಂದ ಜ್ಯೋತಿ ಪ್ರಜ್ವಲನೆ ನಡೆಯಲಿದ್ದು ವಿವಿಧ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಮುಂದಾಳುಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಧರ್ಮಸಭೆಯ ನಂತರ ಪ್ರಕಾಶ್ ಮೆಲೋಡಿಸ್ ಮಂಗಳೂರು ತಂಡದಿಂದ ಭಕ್ತಿಗಾನ ವೈಭವ, ರಸಮಂಜರಿ ಕಾರ್ಯಕ್ರಮ ನಡೆಯಲಿದ್ದು ದಿನಾಂಕ 21 ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯಕ್ಕೆ ಏಕಹ ಭಜನಾ ಮಂಗಳೋತ್ಸವ ಆರಂಭವಾಗಿ ದಿನಾಂಕ 22ರ ಆದಿತ್ಯವಾರ ಸಮಾಪನೆಗೊಳ್ಳಲಿದೆ. ಅದೇ ದಿನ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕೂಡ ಜರುಗಲಿದೆ. ಇನ್ನು ಪ್ರಧಾನ ಅರ್ಚಕ ಹರಿಶ್ಚಂದ್ರ ಉಳ್ಳಾಲ್, ಆಡಳಿತ ಸಮಿತಿ ಕೋಶಾಧಿಕಾರಿ ದೇವದಾಸ್ ಉಳ್ಳಾಲ್, ಗೌರವ ಸಲಹೆಗಾರರಾದ ರವಿ ಎಸ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಉಳ್ಳಾಲ್ ಈ ಸಂದರ್ಭ ಉಪಸ್ಥಿತರಿದ್ದರು. ಅದೇ ರೀತಿ ನಮ್ಮ 19 ತಾರೀಕಿನ ಈ ಧರ್ಮಸಭೆ ಅದು 6 ಗಂಟೆಗೆ ಸರಿಯಾಗಿ ಪೂಜಾರಿ ಕುದ್ಮುಲ್ ರಂಗರಾವ್ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಊರಿನ ನಮ್ಮ ಗುರಿಕಾರರಾದಂತಹ ನಮ್ಮ ಬಬ್ಬುಸ್ವಾಮಿ ದೇವಸ್ಥಾನದ ಶ್ರೀ ರಾಜಕುಮಾರ್, ಅದೇ ರೀತಿ ಗೋರ್ಡಪ್ಪ ದೇವಸ್ಥಾನದ ಶ್ರೀಮಂತ್ ಚಂದ್ರಾಸ್ ಗುರಿಕಾರರವರು, ಅದೇ ರೀತಿ ಎಲ್ಲ ನಮ್ಮ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ನಾವು ನಮ್ಮ ನಗರಸಭೆಯ ಪೌರ ಕಾರ್ಮಿಕರಿಗೆ, ಉಳ್ಳಾಲ ಅಂಚೆ ಕಚೇರಿಯ ಅಂಚೆ ಪಾಲಕರಿಗೆ, ಕೆಬಿಯ ತೊಕ್ಕೊಟ್ಟಿನ ಲೈನ್ ಮ್ಯಾನ್ ಅವರಿಗೆ, ಚೆಂಬುಗುಡಿಯ ಮಶಾನದಲ್ಲಿ ಹೆಣ ಸುಡುವಂತಹ ಬಂಧುಗಳಿಗೆ, ಉಳ್ಳಾಲ ಒಳ್ಳೆಯ ಜೀವರಕ್ಷಕ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಸುವರ್ಣ ಸ್ಮರಣೆ, ಸುವರ್ಣ ಅಭಿನಂದನೆ, ಅದೇ ರೀತಿ ಸುವರ್ಣ ಪುರಸ್ಕಾರ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ 9 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಾತ್ರಿ 9 ಗಂಟೆ ಅಂದ್ರೆ 7ರಂದು ಪ್ರಾರಂಭ ಆಗ್ತದೆ. ಪ್ರಕಾಶ್ ಮೆಲೋಡಿಸ್ ತಂಡದಿಂದ ಸುಪ್ರಸಿದ್ಧ ಗಾಯಕರ ಕೂಡುವಿಕೆಯಿಂದ
ಭಕ್ತಿಗಾನ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. 21 ತಾರೀಕು ಶನಿವಾರ ಬೆಳಗ್ಗೆ ಸುವರ್ಣ ಸಂಭ್ರಮದ ಏಕಹ ಭಜನಾ ಮಂಗಳೋತ್ಸವದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರಾದಂತಹ ಹರಿಶ್ಚಂದ್ರ ಉಳ್ಳಾರ್ ಇವರು ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಮರುದಿನ ಆದಿತ್ಯವಾರ 22 ತಾರೀಕು ಆದಿತ್ಯವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಈ ಒಂದು ಮಹಾಮಂಗಳಾರತಿ ಆಗಿ ಪ್ರಸಾದ ವಿತರಣೆ ಆಗಿ ಅನ್ನ ಸಪ್ತಾಹ ಕೂಡ ನಡೆಯಲಿಕ್ಕಿದೆ. ಈ ಒಟ್ಟು ಕಾರ್ಯಕ್ರಮ 8 ದಿನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾಗಿ 100 ಜನರನ್ನು ಸನ್ಮಾನಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ಸ್ವಾಗತವನ್ನ ಕೊಡ್ತಿದ್ದೇವೆ. ಅದೇ ದಿನ ರಾತ್ರಿ 10:30ಕ್ಕೆ ಸರಿಯಾಗಿ ಕಿಶೋರ್ ಡಿ ಶೆಟ್ಟಿ ಸಾರಥ್ಯದ ಶ್ರೀಲಲಿತೆ ಕಲಾವಿದರು ಅಭಿನಯದ ಅದ್ದೂರಿ ನಾಟಕ ಗರುಡ ಪಂಚಮಿ ನಾಟಕ ಮೂಡಿ ಬರಲಿಕ್ಕಿದೆ. 20ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಗಣಹೋಮ ಕಲಶಾಭಿಷೇಕದ ನಂತರ 10 ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಲಿಕ್ಕಿದೆ. 1 ಗಂಟೆಗೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. 4:30ರಿಂದ 5:30 ತನಕ ಕುತ್ಬುಲ್ರಂಗರ ವೇದಿಕೆಯಲ್ಲಿ ಕುಣಿತ ಭಜನಾ ಸಂಭ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಣಿತ ಜ್ಯೋತಿಯನ್ನು ಪ್ರಜ್ವಲನೆ ಮಾಡಲಿಕ್ಕಿದೆ ಶ್ರೀಮತಿ ದೀಪಾ ಜಯಂತ್ ಕೊಂಡಾಡ್ರವರು. ಅದೇ ರೀತಿ ಸುವರ್ಣ ಧರ್ಮಸಭೆ ಅದು 7 ಗಂಟೆಗೆ ಸರಿಯಾಗಿ ನಡೆಯಲಿಕ್ಕಿದೆ. ವಿಶೇಷವಾಗಿ ಭಜನಾ ಮಂದಿರಕ್ಕೆ ಉಳ್ಳಾರ ನಗರಸಭೆಯ ಅನುದಾನದಲ್ಲಿ ಸನ್ಮಾನಿತ ಯುಟಿ ಖಾದರ್ ಅವರ ಈ ಒಂದು ಸಾರಥ್ಯದಲ್ಲಿ ಈ ಮೇಲ್ಛಾವಣಿಯ 20 ಲಕ್ಷ ವೆಚ್ಚದಲ್ಲಿ ಮೇಲ್ಛಾವಣಿಯು ಈಗಾಗಲೇ ಅದನ್ನ ಅಳವಡಿಸಲಾಗಿದೆ. ಅದರ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಈ ಉದ್ಘಾಟನಾ ಸಮಾರಂಭದ ದೀಪವನ್ನು ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಪೂಜನೀಯ ಕುತ್ಬುಲ್ರಂಗರಾಯರ ಮೊಮ್ಮಗಳ ಮಗಳಾದಂತಹ ಶ್ರೀಮತಿ ಪ್ರೀತಮ್ ಆರ್ ಪೈ ಕೊಡೇಲ್ ಪೈ ಇವರು ಈ ಒಂದು ಸುವರ್ಣ ಜ್ಯೋತಿಯ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ವಿಶೇಷವಾಗಿ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಆದಂತಹ ವಿಧಾನಸಭೆಯ ಸದಸ್ಯ ಯುಟಿ ಖಾದರ್ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈ ಭಾಗದ ಜನಪ್ರಿಯ ನಮ್ಮ ಸಂಸದರಾದ ಬ್ರಜೇಶ್ ಚೌಟ, ಡಾಕ್ಟರ್ ವಾಸುದೇವ್ ಬೆಳ್ಳೆ, ದಿನೇಶ್ ಗುಂಡೂರಾವ್, ವಿನಯ್ ಕುಲಕರ್ಣಿ, ನಾಡೋಜ ಜಿ ಶಂಕರ್, ನಿಕೇತ್ ರಾಜ್ ಮೌರ್ಯ, ಅದೇ ರೀತಿ ಶ್ರೀಮತಿ ಶಶಿಕಲಾ ಉಳ್ಳಾರ ನಗರಸಭೆಯ ಅಧ್ಯಕ್ಷರು, ಸ್ವಪ್ನ ಹರೀಶ್, ಅದೇ ರೀತಿ ನಮ್ಮ ಧಾರ್ಮಿಕ, ಸಾಮಾಜಿಕ ಮತ್ತು ನಮ್ಮ ಎಲ್ಲ ರಂಗದಲ್ಲಿ ತೊಡಗಿಸುವಂತಹ ಬಂಧುಗಳು ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುವರ್ಣ ಸಂಭ್ರಮ ಗೌರವ ಈ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಸನ್ಮಾನಿಸಿದ ಯುಟಿ ಖಾದರ್ ಅವರಿಗೆ. ಅದೇ ರೀತಿ ಸುವರ್ಣ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿ ಸತ್ಯನಾರಾಯಣ ಮಂದಿರ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ ಮಹೋತ್ಸವ. ಮೊದಲನೇದಾಗಿ ಸಂಭ್ರಮದ ಸುವರ್ಣ ಮಹೋತ್ಸವದ ಅಧ್ಯಕ್ಷರ ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮವರನ್ನು ಎಲ್ಲರನ್ನೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಭ್ರಮ ಮಹೋತ್ಸವದ ಸಮಿತಿಯ ಗೌರವ ಸಲಹೆಗಾರರು, ಕ್ಷೇತ್ರ ಭಜನಾ ಮಂದಿರ ಅಧ್ಯಕ್ಷರು ಜಗದೀಶ್ ಅಧ್ಯಕ್ಷರು, ಹಾಗೆ ನಮ್ಮ ನಾಮನಿರ್ದೇಶಿತ ಸದಸ್ಯರು ರವಿಎಸ್ ಕಾರ್ಯನಗರ, ಇವರೆಲ್ಲರಿಗೂ ಆತ್ಮೀಯದ ಸ್ವಾಗತ ಬಯಸುತ್ತಾ, ಇವತ್ತು ಸುವರ್ಣ ಸಂಭ್ರಮ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಒಕ್ಕೂಟು ಪರಿಸರದ ಗಾಂಧಿನಗರ ಎಂಬಲ್ಲಿರುವ ಭಜನಾ ಮಂದಿರದ ಬಹಳ ಇತಿಹಾಸ ಪ್ರಸಿದ್ಧ, ಒಳ್ಳೆ ಇನ್ನೇನು ಹೆಸರುವಾಸಿಯಾಗಿ ಒಂದು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಜನಾ ಮಂದಿರದ ಸದಸ್ಯರು ಜನರ ಒಂದು ಎಲ್ಲ ಸಮಸ್ಯೆಗಳಲ್ಲಿ ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಯಾಗುತ್ತಾ ಈ ಏನು ಸ್ವಾಮಿ ಈಶ್ವರನ ಅವರ ಒಂದು ಹೆಸರಿಟ್ಟುಕೊಂಡು ಹಿಂದಿನವರು ಮಾಡಿದಂಥ ಒಂದು ಭಜನಾ ಮಂದಿರವನ್ನು ಇವತ್ತಿನ ಈ ಸಮಿತಿಯವರು ನಿಜವಾಗಿ ಸುವರ್ಣ ಭವನವನ್ನು ಬಹಳ ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ನಿಜವಾಗಿಯೂ ಈ ಸಮಿತಿಗೆ, ನಾನು ಆಡಳಿತ ಸಮಿತಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಹೀಗೆ ಕಾರ್ಯಕ್ರಮದ ಪೂರ್ಣ ನಮಗೆ ಒಂದು ರೂಪರೇಖೆಯನ್ನು ನಮ್ಮ ಗೌರವ ಸಲಹೆಗಾರರಾದ ರೋಹಿತ್ರವರು ಕೊಟ್ಟಿದ್ದಾರೆ. ಈಗ ನಾವು ಎಲ್ಲರಲ್ಲಿ ವಿನಂತಿಸುವುದೇನಂತ ಹೇಳಿದ್ರೆ, ಇಷ್ಟು ದಿನದ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲ ದಿನವೂ ನೀವು ಬಂದು ನಮ್ಮ
ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಪೂರ್ಣ ಯಶಸ್ವಿಗೊಳಿಸುವಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕಂತ ಹೇಳಿಕೊಂಡು ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ನಡೆಸಿದಂತಹ ಸ್ಫೋಟ ಪ್ರಕರಣದ ಆರೋಪದಡಿ ಇದೀಗ ಬಿಗ್ ಬಾಸ್ ಖ್ಯಾತಿಯ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೌದು, ಸೈನ್ಸ್ ವಿಡಿಯೋ ಹೆಸರಿನಲ್ಲಿ ಡ್ರೋನ್ ಪ್ರತಾಪ್ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದು ಈ ಮೂಲಕ ಮತ್ತೆ ಎಡವಟ್ಟು ಮಾಡಿಕೊಂಡಿದ್ರು. ಅದರಲ್ಲಿ ನಿರ್ಜನ ಪ್ರದರ್ಶನದ ಕೃಷಿ ಹೊಂಡವೊಂದರಲ್ಲಿ ಪ್ರತಾಪ್ ಸೋಡಿಯಂ ಮೆಟಲ್ ಬಳಸಿಕೊಂಡು ಅದು ನೀರಿಗೆ ಬೆರೆತಾಗ ಹೇಗೆ ಸ್ಫೋಟವಾಗುತ್ತೆ ನೋಡಿ ಎಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನ ಕಾಣಬಹುದು. ಅಲ್ಲದೆ ನೀರಿಗೆ ಸೋಡಿಯಂ ಮೆಟಲ್ ಹಾಕ್ತಿದ್ದಂತೆ ಅದು ತಕ್ಷಣ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದ್ದಲ್ಲದೆ ಶಬ್ದ ಕೂಡ ದೊಡ್ಡ ಪ್ರಮಾಣದಲ್ಲೇ ಕೇಳಿಸಿತ್ತು. ಇದು ಸಾರ್ವಜನಿಕರು ಹಾಗೂ ಪರಿಸರ ಪ್ರೇಮಿಗಳಿಂದ ಟೀಕೆಗೆ ಒಳಗಾಗಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಾಪ್ ಹುಚ್ಚಾಟಕ್ಕೆ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ಘಟನೆ ಸಂಬಂಧ ಮಿಡಿಗೇಶಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ ರವರನ್ನ ಬಂಧಿಸಿದ್ದಾರೆ. ಪ್ರತಾಪ್ ಸೈನ್ಸ್ ಹೆಸರಿನಲ್ಲಿ ಇದೆಂತ ಹುಚ್ಚಾಟ ಮಾಡ್ತಿದ್ದಾನೆ ಎಂತಲೂ ಕೆಲ ನೆಟ್ಟಿಗರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮರಾಠಿ ಸಮಾಜ ಸೇವಾ ಸಂಘ ಕೊಂಬಿಟ್ಟು ಪುತ್ತೂರು ಮತ್ತು ಮರಾಠಿ ಯುವ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಅವಿಭಜಿತ ಪುತ್ತೂರು ತಾಲೂಕಿನ ಸಮಾಜ ಬಾಂಧವರಿಗೆ 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವು ಡಿಸೆಂಬರ್ 15ರಂದು ಪುತ್ತೂರು ಕೊಂಬೆಟ್ಟಿನಲ್ಲಿರುವಂತಹ ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎನ್ ದುಗ್ಗಪ್ಪ ನಾಯ್ಕ ಬಡಾವು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮರಾಠಿ ಸಮಾಜದ ಬಾಂಧವರ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಜೊತೆಗೆ ಸಮಾಜದ ಸಂಘಟನೆಯನ್ನ ಬಲವರ್ಧನೆ ಮಾಡುವುದಕ್ಕೆ ವಾರ್ಷಿಕ ಕ್ರೀಡಾಕೂಟವನ್ನ ಹಲವು ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಕ್ರೀಡಾಕೂಟದಲ್ಲಿ ಅವಿಭಜಿತ ಪುತ್ತೂರು ಕಡಬದಿಂದ 13 ಗ್ರಾಮ ಸಮಿತಿಯಲ್ಲಿ ಸುಮಾರು 750 ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕ್ರೀಡಾಕೂಟವನ್ನ ಬೆಳಿಗ್ಗೆ 9 ಗಂಟೆಗೆ ಪುತ್ತೂರು ಉಪವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಬಿ ಸುಬ್ಬಯ್ಯ ನಾಯ್ಕ ಅವರು ಉದ್ಘಾಟಿಸಲಿದ್ದಾರೆ. ಇನ್ನು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನ್ನು ನಾಯ್ಕ, ಮೂಡಬಿದ್ರೆ ಸಂಘದ ಸ್ಥಾಪಕ ಅಧ್ಯಕ್ಷ ರಾಮಚಂದ್ರ ನಾಯ್ಕ ಕೆಂಬಾರೆ, ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಸದಾಶಿವ ನಾಯ್ಕ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ನಿವೃತ್ತ ಅಬಕಾರಿ ನಿರೀಕ್ಷಕ ಬಾಯಿಲಪ್ಪ ನಾಯ್ಕ ಜಿ, ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಪುತ್ತೂರು ಇದರ ಸೀನಿಯರ್ ಮ್ಯಾನೇಜರ್ ಬಾಲಕೃಷ್ಣ ನಾಯ್ಕ, ಬೆಂಗಳೂರಿನ ಉದ್ಯಮ ಪುಷ್ಪರಾಜ್ ಶೆಟ್ಟಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕ್ರೀಡಾಕೂಟದಲ್ಲಿ ಅಂಗನವಾಡಿ ಪುಟಾಣಿಗಳಿಂದ ಹಿಡಿದು ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, ಬಾಲಕ ಬಾಲಕಿಯರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದೆ. ಹಿರಿಯರಿಗೂ ವಯೋಮಾನ ಮಿತಿಯಲ್ಲಿ ಸ್ಪರ್ಧೆ ನಡೆಯಲಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಶೀನಪ್ಪ ನಾಯ್ಕ ಎಸ್ ನೆಲ್ಯಾಡಿ, ಕೋಶಾಧಿಕಾರಿ ಮೋಹನ್ ನಾಯ್ಕ, ಕ್ರೀಡಾ ಸಂಚಾಲಕ ಪರಮೇಶ್ವರ್ ನಾಯ್ಕ ಪಾಂಗ್ಲಾಯಿ, ಸಹ ಸಂಚಾಲಕ ಅಶೋಕ್ ಕುಮಾರ್ ಬಲ್ನಾಡು ಅವರು ಉಪಸ್ಥಿತರಿದ್ದರು. ಎಲ್ಲ ಗ್ರಾಮ ಸಮಿತಿಯ ಸದಸ್ಯರು ಮತ್ತು ಅವರ ಸಹಕಾರವನ್ನು ಪಡೆದುಕೊಂಡು ಮುಖ್ಯವಾಗಿ ನಾವು ಅಂಗನವಾಡಿ ಪುಟಾಣಿಗಳಿಂದ ಮೊದಲುಗೊಂಡು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ, ಪ್ರೌಢಶಾಲಾ, ಪದವಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಂದು ವಿಭಾಗದಲ್ಲಿ ಸ್ಪರ್ಧೆ ನಡೆಯುತ್ತದೆ. ಜೊತೆಗೆ ಯುವಕ ಯುವತಿಯರಿಗೆ ಕಬಡ್ಡಿ ಸ್ಪರ್ಧೆ, ಥ್ರೋಬಾಲ್ ಸ್ಪರ್ಧೆಗಳು, ಜೊತೆಗೆ 100-200 ಮೀಟರ್ ಓಟದ ಸ್ಪರ್ಧೆಗಳು ಮತ್ತು ಹಿರಿಯರಿಗೆ ಕೂಡ ನಾವು ವಯೋಮಾನದ ನೆಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿಕೊಂಡಿದ್ದೇವೆ. ಮತ್ತು 4x100 ಮೀಟರ್ ರಿಲೇ ನಡೆಯಲಿಕ್ಕಿದೆ, ಅಗ್ಗಜಗ್ಗಾಟ ಸ್ಪರ್ಧೆಗಳು ನಡೆಯುತ್ತವೆ. ಸೊ ಈ ರೀತಿಯ ಹಲವು ಸ್ಪರ್ಧೆಗಳನ್ನು ಇಟ್ಟುಕೊಂಡು ಈ ಕ್ರೀಡಾಕೂಟ ಆಯೋಜಿಸಿಕೊಂಡಿರ್ತೇವೆ. ಸುಮಾರು ಪುತ್ತೂರು ತಾಲೂಕಿನಾದ್ಯಂತ ಇವತ್ತು ಗ್ರಾಮ ಸಮಿತಿಗಳಿಂದ ಹೆಚ್ಚು ಕಡಿಮೆ ಒಂದು 600ರಿಂದ 750 ಕ್ರೀಡಾಳುಗಳು ಬರುವುದಕ್ಕೆ ಈಗಾಗಲೇ ನಾವು ಅದರ ಬಗ್ಗೆ ನೋಂದಾಯಿಸಿಕೊಳ್ಳೋದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ, ಭಾಗವಹಿಸಬಹುದು. ಸೊ ಈ ರೀತಿಯಲ್ಲಿ ನಮ್ಮ ದಿನಪೂರ್ತಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ತನಕ ನಡೀತದೆ. ಮತ್ತು ಸಮಾರೋಪ ಸಮಾರಂಭವನ್ನು ಕೂಡ ಸಂಜೆ ಹೊತ್ತಲ್ಲಿ ಬಹುಮಾನ ವಿತರಣೆ ಮುಖಾಂತರ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ನಿವೃತ್ತ ಅಬಕಾರಿ ನಿರೀಕ್ಷಕರು ಶ್ರೀ ಮಾಯಪ್ಪ ನಾಯ್ಕ ಆಗಮಿಸಲಿದ್ದಾರೆ. ಜೊತೆಗೆ ಇಲ್ಲಿನ ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಸೀನಿಯರ್ ಮ್ಯಾನೇಜರ್ ಶ್ರೀ ಬಾಲಕೃಷ್ಣ ನಾಯ್ಕ ಬಿ ಅವರು ಕೂಡ ಮುಖ್ಯ ಅತಿಥಿಯಾಗಿರ್ತಾರೆ. ಜೊತೆಗೆ ಬೆಂಗಳೂರಿನ ಉದ್ಯಮಿ ಶ್ರೀ ಪುಷ್ಪರಾಜ್ ಶೆಟ್ಟಿ ಅವರು ಕೂಡ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಮರಾಠಿ ಬಂಧವರು, ನಮ್ಮ ಕಾರ್ಯಕಾರಿ ಸಮಿತಿ ಮುಖ್ಯವಾಗಿ ಇದರ ಜವಾಬ್ದಾರಿಯನ್ನು ಹೊಂದಿಕೊಂಡು ಕಾರ್ಯಕ್ರಮ ಆಯೋಜಿಸಿಕೊಂಡಿದೆ. ಜೊತೆಗೆ ಮರಾಠಿ ಮಹಿಳಾ ವೇದಿಕೆ ಮತ್ತು ಮರಾಠಿ ಯುವ ವೇದಿಕೆಗಳು ಇದು ನಮಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಗ್ರಾಮ ಸಮಿತಿಗಳು ಮತ್ತು ನಮ್ಮ ಪ್ರಧಾನ ಕಾರ್ಯಕಾರಿ ಸಮಿತಿ, ನಮ್ಮ ಸಂಘದ ಮರಾಠಿ ಸಮಸ್ಯೆ ಸಂಘದ ಪ್ರಧಾನ
ಕಾರ್ಯಕಾರಿ ಸಮಿತಿಯವರಲ್ಲಿ ಇದಕ್ಕೊಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ವಿಸ್ತೃತವಾದಂಥ ಒಂದು ಪ್ರಚಾರವನ್ನು ಮಾಧ್ಯಮ ಮಿತ್ರರು ನೀಡಬೇಕು ಅಂತ ಈ ಮಾತಿನಲ್ಲಿ ಹೇಳಿ ಮಾತನ್ನು ಮುಗಿಸ್ತಾ ಇದ್ದಾರೆ. ಇಲ್ಲ, ಅದು ಕಡಬ ಸದ್ಯಕ್ಕೆ ಇಲ್ಲ, ಅಂದರೆ ಅದನ್ನು ನಾವು ಪ್ರತ್ಯೇಕವಾಗಿ ಮಾಡಿಲ್ಲ. ಆ ಕಡೆಯಿಂದ ಬಂದರೆ ನಾವು ತೆಕ್ಕೊಡ್ತೇವೆ. ಹೌದು, ಸಂಘ ಒಂದೇ, ಅದರಲ್ಲಿ ಪ್ರತ್ಯೇಕ ಸಂಘ ಆಗಿಲ್ಲ. ಬಟ್ ಸುಳ್ಳೆ ಮತ್ತು ಪ್ರತ್ಯೇಕವಾದಂಥ ಸಂಘ ಇದೆ. ಈಗ ತಾಲೂಕು ಘಟಕಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಪ್ರತ್ಯೇಕವಾದಂಥ ಸಂಘಗಳಿವೆ. ಆದರೆ ಕಡಬಕ್ಕೆ ಸಂಬಂಧಪಟ್ಟಾಗ ಇನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘ ಅಸ್ತಿತ್ವಕ್ಕೆ ಬಂದಿಲ್ಲ. ಆ ಕಾರಣದಿಂದ ಅಲ್ಲಿಂದ ಬಂದವರಿಗೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಬರೀ ಗಲಾಟೆ ಜಗಳವೇ ಹೆಚ್ಚಾಗಿದ್ದು ಈಗಾಗಲೇ ಹಲ್ಲೆ ಮಾಡಿ ಇಬ್ರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಿದ್ದಾರೆ. ಈ ನಡುವೆ ಇದೀಗ ರಜತ್ ಮತ್ತು ಧನರಾಜ್ ನಡುವೆ ಗಲಾಟೆ ಜೋರಾಗಿದ್ದು ರಜತ್ ಧನರಾಜ್ ಮೇಲೆ ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ. ಕಲರ್ಸ್ ಕನ್ನಡದ ಪ್ರೋಮೋದಲ್ಲಿ ಧನರಾಜ್ ಮತ್ತು ರಜತ್ ಮಧ್ಯೆ ನಡೆದ ಗಲಾಟೆ ತೋರಿಸಲಾಗಿದೆ. ಅದರಲ್ಲಿ ಧನರಾಜ್ ಹಾಗೂ ರಜತ್ ಮಧ್ಯೆ ಕಿರಿಕ್ ಆಗಿದೆ. ಇದು ಬೇರೆಯದೇ ಹಂತಕ್ಕೆ ಹೋಗಿದೆ. ಇಬ್ರು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ. ನಿನ್ನ ಮೂತಿ ಒಡೆದೇ ಹೊರಗೆ ಹೋಗೋದು ಎಂದು ರಜತ್ ಆವಾಜ್ ಹಾಕಿದ್ದಾರೆ. ಇನ್ನು ಧನರಾಜ್ ಕೈ ಮಾಡಲು ಕೂಡ ಹೋಗಿದ್ದಾರೆ. ಅವರು ಧನರಾಜ್ಗೆ ಹೊಡೆದು ಹೊರ ಹೋದ್ರೆ ಎಂಬ ಪ್ರಶ್ನೆ ಮೂಡಿದೆ. ಚಾನೆಲ್ 9 ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಚಿನ್ನಾಭರಣಗಳ ಮತ್ತು ಡೈಮಂಡ್ಗಳ ಅದ್ಭುತ ಕಲೆಕ್ಷನ್ಸ್ಗಳ ಮೂಲಕ ಆಭರಣ ಪ್ರಿಯರನ್ನ ಸೆಳೆಯುತ್ತಿದೆ ದೇರಳಕಟ್ಟೆಯ ಅಪ್ಸರಾ ಜುವೆಲ್ಸ್. ಅಪ್ಸರಾ ಜುವೆಲ್ಸ್ ನಲ್ಲಿ ನೆಕ್ಲೆಸ್, ಬ್ಯಾಂಗಲ್, ರಿಂಗ್, ಚೈನ್, ಕರಿಮನಿ, ಲಾಕೆಟ್, ಪೆಂಡೆಂಟ್, ಇಯರಿಂಗ್, ಆಂಟಿಕ್ ಜುವೆಲ್ಸ್, ಡೈಮಂಡ್ ನೆಕ್ಲೆಸ್ ಹೀಗೆ ಅತ್ಯಾಕರ್ಷಕ ರೀತಿಯ ಕಲೆಕ್ಷನ್ಸ್ ಗಳನ್ನ ನಿಮಗಾಗಿ ನೀಡ್ತಾ ಇದೆ. ಕ್ವಾಲಿಟಿಗೆ ರಾಜಿ ಮಾಡದೆ ಚಿನ್ನಾಭರಣಗಳ ಪ್ಯೂರಿಟಿ ಟೆಸ್ಟ್ ನ ಕೂಡ ಮಾಡುವಂತಹ ಅತ್ಯುನ್ನತ ಮಿಷನ್ ಅನ್ನ ಹೊಂದಿದೆ. ಬೆಸ್ಟ್ ಪ್ರೈಸ್ಗೆ ಚಿನ್ನಾಭರಣ ಖರೀದಿಸುವ ನಿಮ್ಮ ಕನಸನ್ನ ನನಸಾಗಿಸಲು ಹಿಂದೆ ಸಿಟಿ ಗ್ರೌಂಡ್, ದುಬೈ ಪ್ಲಾಜಾ, ಯೂನಿವರ್ಸಿಟಿ ರೋಡ್, ದೇರ್ಲಕಟ್ಟೆಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 082422020916 ಅಥವಾ 7907477077. Presenting to you Ridhan Mandi, a multi-cuisine AC family restaurant to fill your tummy with some tasty food. Are you in search of some mouth-watering food and a beautiful ambience? Your wait is over now. Ridhan Mandi serves chicken dishes, mutton dishes, alfam, to trending desserts like kunafa. You name it, they have it. Presents Ridhan Mandi, which is the only branch at Kallaku. Visit Ridhan Mandi, located at IB Commercial Plaza, Adishwar Building, Kallaku. For further details, contact 96320-81313 or 9740-269734. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ನಿಮ್ಮ ನೆಚ್ಚಿನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಈ ದೀಪಾವಳಿಯಲ್ಲಿ ಪ್ರತಿ ವಾರ ಖರೀದಿಸಿ, ಪ್ರತಿ ವಾರ ಗೆಲ್ಲಿರಿ ಚಿನ್ನ, ಬೆಳ್ಳಿ ಹಾಗೂ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಕಾಂಬೋ ಆಫರ್, ಫ್ರೀ ಹೋಮ್ ಡೆಲಿವರಿ ಹಾಗೂ 0 ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಈ ದೀಪಾವಳಿಯನ್ನ ಆನಂದಿಸಿ.
ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಲ್ಯಾಪ್ಟಾಪ್, ಸೋಲಾರ್ ಐಟಮ್ಸ್, ಡೆಕೋರೇಟಿವ್ ಐಟಮ್ಸ್ ಇವೆಲ್ಲವೂ ಮಿತ ದರದಲ್ಲಿ ಲಭ್ಯವಿದೆ. ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವಿದ್ದು ಫ್ರೀ ಡೆಲಿವರಿ ಅವಕಾಶ ನಿಮಗಾಗಿ ಇದೆ. 100% ಗುಡ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡ್ ಗುಡ್ ಕ್ವಾಲಿಟಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಅನ್ವಿತ್ ಫರ್ನಿಚರ್ಸ್ ನಲ್ಲಿ ಲಭ್ಯವಿದೆ. ನಮ್ಮ ಶಾಖೆಗಳು ತೊಕ್ಕೋಟು, ವಿಜಯ ಕಾಂಪ್ಲೆಕ್ಸ್, ಓವರ್ ಬ್ರಿಡ್ಜ್ ಡೌನ್, ಒಳಪೇಟೆ. ಕಾಂಟ್ಯಾಕ್ಟ್ ನಂಬರ್ 082424643116. ದೇರಳಕಟ್ಟೆ, ಯೂನಿವರ್ಸಿಟಿ ರೋಡ್ ನಿಯರ್ ಜಲಾಲ್ ಬಾಗ್. ಕಾಂಟ್ಯಾಕ್ಟ್ 9164600452. ಇಂದೇ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನ ನೂತನ ಮಳಿಗೆಗಳಿಗೆ ಭೇಟಿ ಕೊಡಿ. ನಿಮ್ಮ ಇಷ್ಟದ ಫರ್ನಿಚರ್ಸ್ ಗಳನ್ನು ಆಯ್ದುಕೊಳ್ಳಿ. ಸ್ವಾಮಿ ದಿವ್ಯಜ್ಯೋತಿ ಭಕ್ತ ಮಂಡಳಿ ಸರಿಪಲ್ಲ, ಸರಸ್ವತಿ ನಗರ, ಪಡೇಲ್. ಜನವರಿ 3ರ ಶುಕ್ರವಾರದಂದು ಬೆಳಿಗ್ಗೆ 8 ಗಂಟೆಯಿಂದ ಘನಹೋಮ, ಬಳಿಕ 11 ಗಂಟೆಯಿಂದ ಸತ್ಯನಾರಾಯಣ ಪೂಜೆ, 12:30ಕ್ಕೆ ಮಹಾಪೂಜೆ, ಬಳಿಕ ಅನ್ನದಾನ ಜರುಗಲಿದೆ. ಅದೇ ದಿನ ರಾತ್ರಿ 9 ಗಂಟೆಗೆ ಸಸಿಹಿತ್ಲು ಶ್ರೀ ಭಗವತಿ ಪ್ರಸಾದಿತ ದಶವತಾರ ಯಕ್ಷಗಾನ ಮಂಡಳಿ ಇವರಿಂದ ತುಳು ಯಕ್ಷಗಾನ ಬಯಲಾಟ, ಶಬರಿಮಲೆ, ಸ್ವಾಮಿ ಅಯ್ಯಪ್ಪ, ಸರಸ್ವತಿ ಫ್ರೆಂಡ್ಸ್ ಕ್ಲಬ್ ವಟಾರ ಸರಿಪಲ್ಲ ಇಲ್ಲಿ ಜರುಗಲಿದೆ. ಇನ್ನು ತಾರೀಕು 12ರಂದು ಶ್ರೀ ದೇವೇಂದ್ರ ಸುವರ್ಣ ಗುರುಸ್ವಾಮಿ ಇವರ 5ನೇ ವರ್ಷದ ಸವಿನೆನಪಿಗಾಗಿ 38ನೇ ವರ್ಷದ ಶಬರಿಮಲೆ ಯಾತ್ರೆ ಮತ್ತು ಬೆಳಿಗ್ಗೆ 10 ಗಂಟೆಗೆ ಅಯ್ಯಪ್ಪ ವ್ರತಾಧಾರಿಗಳ ಇರುಮುಡಿ ಕಟ್ಟುವಿಕೆ, ಬಳಿಕ ಮಹಾಪೂಜೆ, ಅನ್ನ ಸಂತರ್ಪಣೆ ಜರುಗಲಿದೆ. ಈ ಪುಣ್ಯ ಕಾರ್ಯದಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳಬೇಕಾಗಿ ಸರ್ವರಿಗೂ ಆದರದ ಸ್ವಾಗತವನ್ನ ಬಯಸುವ ಯಶವಂತ ಗುರುಸ್ವಾಮಿ, ಸ್ವಾಮಿ ದಿವ್ಯಜ್ಯೋತಿ ಭಕ್ತ ಮಂಡಳಿ ಸರಿಪಲ್ಲ, ಸರಸ್ವತಿ ನಗರ, ಪಡೇಲ್. ಕರಿಮಲಿವಾಸ ಪಾಪ ವಿನಾಶ ಶರಣು ಶರಣು ಅಯ್ಯಪ್ಪ. ಕರಿಮಲಿವಾಸ ಪಾಪ ವಿನಾಶ ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేడ మస్తు ಖುಷಿ ಅಪ್ಪುಂಡು ಬಾಬಾ ಕುಲ್ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೊರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ. ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಪುತ್ತೂರು ತಾಲೂಕಿನ ಸವನೂರು ವಿದ್ಯಾರಶ್ಮಿ ವಿದ್ಯಾಲಯದ ವಾರ್ಷಿಕ ಕ್ರೀಡಾಕೂಟ, ಕ್ರೀಡಾ ಸಂಭ್ರಮ, ಬಹುಮಾನ ವಿತರಣೆ, ಸಮ್ಮಾನ ರಶ್ಮಿ ಹಾಗೂ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮ ರಶ್ಮಿ ಡಿಸೆಂಬರ್ 14, 19 ಹಾಗೂ 20ರಂದು ನಡೆಯಲಿದೆ ಎಂದು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಸೀತಾರಾಮ್ ರೈ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪ್ರಸ್ತುತ ಸಂಸ್ಥೆಯಲ್ಲಿ ಎಲ್ಕೆಜಿ, ಪಿಯುಸಿ, ಬಿಸಿಎ ವ್ಯಾಸಂಗಗಳು ನಡೆಯುತ್ತಾ ಇದ್ದು, ಶಿಕ್ಷಣದಲ್ಲಿ ಹೊಸ ಸಾಧ್ಯತೆಗಳನ್ನು ತೆರೆದಿಡುವ ಪ್ರಯತ್ನವನ್ನ ಸಂಸ್ಥೆ ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ತರಗತಿ, ಲ್ಯಾಬೊರೇಟರಿ, ಸ್ಮಾರ್ಟ್ ಬೋರ್ಡು, ಅಟಲ್, ವಸತಿ ನಿಲಯಗಳು, ಆಟದ ಮೈದಾನ, ಮಕ್ಕಳ ಭದ್ರತೆಗಾಗಿ ಸಿಸಿ ಕ್ಯಾಮೆರಾ ಸೌಲಭ್ಯಗಳನ್ನು ಹೊಂದಿದೆ. ಅಲ್ಲದೆ 10ನೇ ತರಗತಿಯಲ್ಲಿ 15 ಬಾರಿ 100% ಫಲಿತಾಂಶ, ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ 10 ಬಾರಿ, ವಿಜ್ಞಾನ ವಿಭಾಗದಲ್ಲಿ 4 ಬಾರಿ 100% ಫಲಿತಾಂಶ ಪಡೆದಿದೆ ಎಂದು ತಿಳಿಸಿದರು. ಡಿಸೆಂಬರ್ 14ರಂದು ನಡೆಯುವ ವಾರ್ಷಿಕ ಕ್ರೀಡಾಕೂಟವನ್ನ ಬೆಳಿಗ್ಗೆ 9:30ಕ್ಕೆ ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಉದ್ಘಾಟಿಸಲಿದ್ದಾರೆ. ಡಿಸೆಂಬರ್ 19ರಂದು ಬೆಳಿಗ್ಗೆ 9:30ಕ್ಕೆ ನಡೆಯುವಂತಹ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಪಿಯು ಕಾಲೇಜಿನ ಪ್ರಾಂಶುಪಾಲ ಸೋಮಶೇಖರ್ ನಾಯಕ್ ಪಾಲ್ಗೊಳ್ಳಲಿದ್ದು, ಸಂಸ್ಥೆಯ ಆಡಳಿತಾಧಿಕಾರಿ ಅಶ್ವಿನ್ ಎಲ್ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಕೆ ಸೀತಾರಾಮ್ ರೈ ಎಸ್, ಹಾಗೆಯೇ ಎನ್ಆರ್ ರೂರಲ್ ಎಜುಕೇಶನ್ ಟ್ರಸ್ಟಿ ಸುಂದರ್ ರೈ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ರಾಮ್ ಪ್ರಸಾದ್ ರೈ ಕಲಾಯಿ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಇನ್ನು ಡಿಸೆಂಬರ್ 20ರಂದು ನಡೆಯುವಂತಹ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮ ರಶ್ಮಿಯನ್ನ ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಲಿದ್ದು, ಅತಿಥಿಗಳಾಗಿ ಎಸಿಪಿ ನಜ್ಮಾ ಫಾರೂಕಿ, ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಡಿ ಮಾಧವ್ ಭಟ್ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಅಶ್ವಿನ್ ಎಲ್ ಶೆಟ್ಟಿ, ವಿದ್ಯಾರಶ್ಮಿ ಪಿಯು ಕಾಲೇಜು ಪ್ರಾಂಶುಪಾಲ ಸೀತಾರಾಮ್ ಕೇವಲ, ಹಾಗೆಯೇ ವಿದ್ಯಾಲಯದ ಪ್ರಾಂಶುಪಾಲೆ ಶಶಿಕಲಾ ಆಲ್ವ ಉಪಸ್ಥಿತರಿದ್ದರು. ನಮ್ಮ ಸಂಭ್ರಮ ರಶ್ಮಿ ಅಂತ ಹೇಳುವುದಕ್ಕೆ ನಮ್ಮ ಸ್ಕೂಲ್ ಡೇ ನಡೀತದೆ. ಅದನ್ನು ಇನಾಗ್ರೇಷನ್ ಮಾಡಲಿಕ್ಕೆ
ಜುಬಿನ್ ಮಾತ್ರ ನಮ್ಮ ಅಸಿಸ್ಟೆಂಟ್ ಕಮಿಷನರು, ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ಮಿಸ್ಟರ್ ನಗಮಾ ಫರೂಕಿ ಅಂತೇಳಿ, ಇದು ನೀವು ವಿಶೇಷ ಕಾಣ್ಬೋದು. ಅವರು ಇಲ್ಲಿ ಮುಂಚೆ ಎಕ್ಸೈಸ್ ಸೂಪರ್ಡೆಂಟ್ ಒಬ್ಬರು ಇದ್ರು, ನಮ್ಮ ಇಲಿಯಾಸ್ ಅಹ್ಮದ್ ಅಂತ, ಅವರ ಮಗಳು, ಮತ್ತು ನಮ್ಮ ಭಾರಿ ಫ್ಯಾಮಿಲಿ ಫ್ರೆಂಡ್ ಅವಳು. ಹಾಗೆ ಅವರನ್ನು ಕೂಡ ಕರೆದವರು. ಈಗ ಪುತ್ತೂರು ಮಂಗಳೂರು ಟ್ರಾಫಿಕ್ ACP. ಅದೇ ರೀತಿ ನಮ್ಮ ಹಿರಿಯರಾದ ಡಾಕ್ಟರ್ ಮಾಧವ್ ಭಟ್ರು, ರಿಟೈರ್ಡ್ ಪ್ರಿನ್ಸಿಪಾಲ್, ಮತ್ತು ನನ್ನ ನಿರ್ದೇಶಕ ಮಿತ್ರ ಸುಂದರ್ ರೈಗಳು, ಅಶ್ವಿನ್ ಅವತ್ತು ಅಧ್ಯಕ್ಷತೆ ವಹಿಸ್ತಾನೆ. ಇದಿಷ್ಟು ಸ್ಕೂಲ್ ಡೇ ಬಗ್ಗೆ. ಮತ್ತು 2ನೇ ಪೇಪರಲ್ಲಿ ಉಂಟು ನೋಡಿ, 2ನೇ ಒಂದು ಐಟಮ್ನಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ, ಯಾವ ರೀತಿಯ ಬದಲಾವಣೆ ತಂದಿದ್ದೇವೆ, ಮಕ್ಕಳ ಪೋಷಕರ ವ್ಯವಸ್ಥೆ, ಅವರ ಬೇಡಿಕೆ ಏನುಂಟು ಅದಕ್ಕೆ ಸರಿಯಾಗಿ ಸ್ಪಂದಿಸತಕ್ಕಂಥ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ನಿಮಗೆ ಇಷ್ಟು ನಮ್ಮ 2 ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಒಂದೇ ದಿವಸ ನಿಮ್ಮನ್ನೆಲ್ಲ ಕರೆಯುವ ಅಂತೇಳಿ ಕರೆದದ್ದು. ನಿಮಗೇನಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದರೆ ಸಹಕಾರ ನಮಗೆ ಬೇಕು. ಈಗ ನಮ್ಮ ಇದರಲ್ಲಿ ಮೇಲಿನ ಇದರಲ್ಲಿ 445 ಅಷ್ಟೇ, 440 ಮಕ್ಕಳಿದ್ದಾರೆ. ಕೆಳಗಿನ ಇದರಲ್ಲಿ ಒಂದು 150 ಮಕ್ಕಳು, 125 ಅಷ್ಟೇ, ಒಟ್ಟು 600 ಅಂದಾಜು. ವಿಶೇಷ ಅಂತ ಹೇಳಿದರೆ ವಿಶೇಷ ಅಂತ ಹೇಳಿದರೆ ಕೊರೋನಾ ಸ್ಟಾರ್ಟ್ ಆಗ 19ಕ್ಕೆ ನಿಮ್ಮ ಹತ್ರ ಹೇಳೋದು ನಮ್ಮ ಕಷ್ಟ. 1050 ಮಕ್ಕಳಿದ್ರು. ಅದರಲ್ಲಿ 380 ಮಕ್ಕಳು 2 ಹಾಸ್ಟೆಲ್ನಲ್ಲಿ. ನಾನು ಅಂತ ಒಂದು ಹಳ್ಳಿ, ರಿಮೋಟ್ ಹಳ್ಳಿಯಲ್ಲಿ ನಿಮ್ಮ ಅಲ್ಲಿಂದ ಕಲಬುರಗಿ ಎಲ್ಲ, ಬಿಜಾಪುರ, ಗದಗ, ಚಿಕ್ಕಮಗಳೂರು, ಹಾಸನ, ಮಡಿಕೇರಿ ಎಲ್ಲ ಒಟ್ಟು 380 ಮಕ್ಕಳಿದ್ರು. ನಮ್ಮ ಆಗಿನ DC ಒಂದು ಘೋಷಣೆ ಮಾಡಿ ಹಾಸ್ಟೆಲ್ ಬಂದ್ ಮಾಡಿ ಅಂತ. ಹಾಸ್ಟೆಲ್ ಬಂದ್ ಮಾಡಿದ್ದು, ಮಕ್ಕಳೆಲ್ಲ ಹೋದವರು ಹತ್ತಲಾಗಿದೆ. ನನಗೆ ಮಕ್ಕಳು ಇಲ್ಲ, ಇದು ಇಲ್ಲ, 1.5 ಕೋಟಿ ರೂಪಾಯಿ ಇಲ್ಲ. ಮತ್ತೆ ಮತ್ತೆ ಇದೆಲ್ಲ ಯಾವುದು ನಾವು TC ಕೊಡೋದಿಲ್ಲ ಅಂತ ಮಾಡಿದ್ರು. ಆಗ ಗವರ್ಮೆಂಟ್ BOರಿಗೆ ಒಂದು ಅಧಿಕಾರ ಕೊಟ್ಬಿಡ್ತು. ಯಾರು ಮ್ಯಾನೇಜ್ಮೆಂಟ್ ಏನು ಅಧಿಕಾರ ಇಲ್ಲ ಅವರಿಗೆ, BO ತರ ಕೇಳಿಕೊಂಡು ಈ ಸರ್ಟಿಫಿಕೇಟ್ ನಾನು ಅವತ್ತೆಲ್ಲ ವಿವೇಕಾನಂದದಲ್ಲಿ ಮತ್ತು ಫಿಲೋಮಿನಲ್ಲಿ 2001ರಲ್ಲಿ ಸೀಟ್ ಕೊಡು, ಸೈನ್ಸ್ಗೆ ಸ್ವೀಟ್ ಕೊಡ್ತಾ ಇರಲಿಲ್ಲ. ನಿಮ್ಗೆ ಕೇಳಿ ಗೊತ್ತಾ? ಈಗ ಕೊಡ್ತಾರೆ, ಈಗ ಬಿಡಿ, ನಾಯಿ ಸಂತೆ ಕಾಲೇಜ್ ಆಗಿದೆ. ಆವಾಗ ನಾನು 60 ಮಾರ್ಕ್ 2ರಲ್ಲಿ, ಮ್ಯಾಥ್ಸ್ ಮತ್ತು ಸೈನ್ಸಿನಲ್ಲಿ 120 ಮಾರ್ಕ್ ಸಿಕ್ಕಿದವನಿಗೆ ಕೊಡಬೇಕು ಅಂತ. ಒಟ್ಟದ್ರಲ್ಲಿ ಒಂದು 50-100 ಇಂಜಿನಿಯರ್ಸ್ ಆಗಿದ್ದಾರೆ. 1-2 ಮಕ್ಕಳು ಇವತ್ತು ಬಂದು ನನ್ನನ್ನು ಕಾಲಿಡ್ತಾರೆ. ಸರಿ, ಈಗಲೇನು ವಿವೇಕಾನಂದದ ಕಿಲೋಮೀಟರ್ ಹೋಗಿರೋ ಫೀಸ್ ಜಿಲ್ಲೆ ಈಗಲೇ ಕೊಡ್ತಾರಂತ. ಈಗ ಇಲ್ಲ, ಈಗ ಕಾಂಪಿಟೇಷನ್ ಇಂದಾಗಿ PU ಕಾಲೇಜ್ ಎಷ್ಟು ಕೂಡ ಉಂಟು, ಹೇಳ್ಕೊಂಡು ಹೋಗುವಷ್ಟು ವ್ಯವಸ್ಥೆ. ಕ್ಲಾಸ್ ಮುಗಿಯೋದಕ್ಕೆ ಮುಂಚೆ ಒಂದು ಇನ್ನರ್ ವಹಿವಾಟೆಲ್ಲ ಮಾಡಿಕೊಂಡು ಮಕ್ಕಳನ್ನು ಹೇಗೆ ಹಾರಿಸಬೇಕು. ಈಗ ಮನವರೆಗೆ LKG ಇಂದ SLC ವರೆಗೆ ಮಕ್ಕಳು ನನ್ನೊಟ್ಟಿಗೆ ಭಾರಿ ಪ್ರೀತಿಯಲ್ಲಿ ಜೈ. PUC ಇಲ್ಲ, ನಮ್ದೇ PUC ಇದ್ರೆ ಬೆಳಿಗ್ಗೆ ಅವರಿಗೆ ಒಂದು ಆಳ್ವರು ಬೇಕು, ಇಲ್ಲದ್ರೆ ಎಕ್ಸ್ಪರ್ಟ್ ಬೇಕು, ಇಲ್ಲದ್ರೆ ಇದು ಯಾವ್ದು ಇದೆಲ್ಲ ಹುಡುಕಿಕೊಂಡು ಹೋಗು. ಆವಾಗ ಅವರಿಗೆ ಇದೆಲ್ಲ ಒಳ್ಳೆತನ ಎಲ್ಲ ನೆನಪು ಬರೋದಿಲ್ಲ. ಈಗ ನಮ್ಮ ಜಾಗ ಎಲ್ಲ ನೀವೆಲ್ಲ ಬಂದಿರಿ, 20 ಎಕರೆ ಜಾಗ, 8 ಕೋಟಿದು ಬಿಲ್ಡಿಂಗ್ಗಳು, 2 200 ಮೀಟರ್, 4 ಬಸ್ಸುಗಳು, ಎಷ್ಟು 100 ಕಂಪ್ಯೂಟರ್ಗಳು, ಯಾವುದಕ್ಕೂ ಹಳ್ಳಿಯಲ್ಲಿ ಕೊರತೆ ಇಲ್ಲದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. 20 ಕೋಟಿ ಇನ್ವೆಸ್ಟ್ ಮಾಡಿದ್ದೇನೆ அந்த ಹಳ್ಳಿಯಲ್ಲಿ. ಇವತ್ತಿನವರೆಗೆ ನಾನಾಗಲಿ ನನ್ನ ಹೆಂಡತಿ ಮಕ್ಕಳಾಗಲಿ ಅದರಿಂದ 100 ರೂಪಾಯಿ ಕೊಂಡ್ಲಿಕ್ಕೆ ಆಗಿಲ್ಲ. ಇದು ಅದಕ್ಕೆ ಹಾಕೋದು, ಅದಾಗಬೇಕು, ಇದಾಗಬೇಕು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಡಿಸೆಂಬರ್ 28 ಹಾಗೂ 29ರಂದು ನಡೆಯುವಂತಹ 3ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಹವ್ಯಕ ಕೃಷಿ ರತ್ನ ಪ್ರಶಸ್ತಿಗೆ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ವಿಘ್ನೇಶ್ವರ ಮರ್ಮುಡಿ ಆಯ್ಕೆಯಾಗಿದ್ದಾರೆ. 1986ರಿಂದ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಬರೆದಂತಹ 1000ಕ್ಕೂ ಮಿಕ್ಕಿದ ಸಂಶೋಧನಾತ್ಮಕ ಲೇಖನಗಳು ಮತ್ತು ಆಂಗ್ಲ ಹಾಗೂ ಕನ್ನಡ ಭಾಷೆಗಳಲ್ಲಿ ಬರೆದ 50ಕ್ಕೂ ಅಧಿಕ ಪುಸ್ತಕಗಳು ಮತ್ತು ಅಡಕೆ ಮಾರುಕಟ್ಟೆ ಬಗ್ಗೆ ನಡೆಸಿದ ಸಂಶೋಧನೆಗಳ ಆಧಾರದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 27ರಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ನಡೆಯಲಿದೆ. 15 ಪಾರಮಾರ್ಶನ ಗ್ರಂಥಗಳು ಭಾರತ ಸೇರಿ ಅಮೆರಿಕ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಶ್ರೀಲಂಕಾ, ಹಾಲೆಂಡ್ ರಾಷ್ಟ್ರಗಳ ವಿಶ್ವವಿದ್ಯಾಲಯದ ಪರಮಾರ್ಶನ ಗ್ರಂಥಗಳಾಗಿವೆ. 5ಕ್ಕೂ ಅಧಿಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಅಡಕೆ ವಿಚಾರದಲ್ಲಿ 4 ಸಂಶೋಧನಾತ್ಮಕ ವರದಿಯನ್ನ ಪ್ರಕಟಿಸಿದ್ದು 2 ಅನುಷ್ಠಾನಗೊಂಡ್ರೆ 2ಕ್ಕೆ ಪರಿಹಾರ ಲಭಿಸಿದೆ. ಅನೀಶ್ ಪೂಜಾರಿ ನಿರ್ದೇಶನದ ಬಹುನಿರೀಕ್ಷಿತ ತುಳು ಚಿತ್ರ ದಸ್ಕತ್ ಇಂದು ಬಿಗ್ ಚಿತ್ರಮಂದಿರದಲ್ಲಿ ತೆರೆಗೆ ಅಪ್ಪಳಿಸಿದೆ. ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು ಇತರ ಗಣ್ಯರೊಂದಿಗೆ ತುಳುನಾಡು ಧ್ವಜವನ್ನ ಅನಾವರಣಗೊಳಿಸಿದ್ರು ಮತ್ತು ಚಲನಚಿತ್ರ ಬಿಡುಗಡೆಯನ್ನ ಅಧಿಕೃತವಾಗಿ ಘೋಷಿಸಿದ್ರು. ಅನೀಶ್ ಪೂಜಾರಿ ವೇಣೂರು ನಿರ್ದೇಶಿಸಿ ಬರೆದಿರುವಂತಹ ದಸ್ಕತ್ ಚಿತ್ರದಲ್ಲಿ ದೀಕ್ಷಿತ್ ಕೆ ಅಂಡಿಂಜೆ, ಮೋಹನ್ ಶೇನಿ,
ನೀರಜ್ ಕುಂಜರ್ಪ, ಮಿಥುನ್ ರಾಜ್, ಯುವ ಶೆಟ್ಟಿ, ಭವ್ಯ ಪೂಜಾರಿ ಮತ್ತು ಚಂದ್ರಹಾಸ ಉಳ್ಳಾಲ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಬೋಧಿ ಪ್ರೊಡಕ್ಷನ್ ಸಹಯೋಗದಲ್ಲಿ ರಾಘವೇಂದ್ರ ಕುಡ್ವಾ ನಿರ್ಮಿಸಿರುವಂತಹ ಈ ಚಿತ್ರವನ್ನ ಕೃಷ್ಣ ಜೆ ಪಾಲೆಮಾರ್ ಪ್ರಸ್ತುತಪಡಿಸಿದ್ದಾರೆ. ಈ ತಂಡದಲ್ಲಿ ಕಾರ್ಯಕಾರಿ ನಿರ್ಮಾಪಕ ಪ್ರಜ್ಞೇಶ್ ಶೆಟ್ಟಿ, ಛಾಯಾಗ್ರಹಣದ ನಿರ್ದೇಶಕ ಸಂತೋಷ್ ಆಚಾರ್ಯ ಗುಂಪಲಾಜೆ, ಸಂಕಲನಕಾರ ಗಣೇಶ್ ನಿರ್ಚಾಲ್ ಮತ್ತು ಸಂಗೀತ ಸಂಯೋಜಕ ಸಮರ್ಥನ್ ಎಸ್ ರಾವ್ ಇದ್ದಾರೆ. ಅಭಿಮಾನಿಗಳು ಚಲನಚಿತ್ರವನ್ನ ಬಿಡುಗಡೆ ದಿನವಾದ ಡಿಸೆಂಬರ್ 13ರಂದು ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ₹99 ವಿಶೇಷ ಬೆಲೆಯಲ್ಲಿ ವೀಕ್ಷಿಸಬಹುದು. ಖಂಡಿತವಾದ ಕುರ್ಪೇರು ಬರೊಂದಿಲ್ಲೇರು ಅದೆಲೆಟ್ಟು ಈ ಪೊರ್ತು ಅಭಿನಂದನೆ ಪಡೆ ಗೌರವಿಸವನ ಚಿತ್ತ ಪೊರ್ತು ಶ್ರೀಯುತ ಕೃಷ್ಣ ಜೆ ಪಾಲೆಮಾರ್ ಅಂಚನೆ ನಮ್ಮೊಟ್ಟಿಗೆ ಪುನಚಿತ್ತ ಮಾತ ನಿರ್ಮಾಪಕರು ರಾಘವೇಂದ್ರ ಕುಬೇಕರ್ ಅಂಚನೆ ಜಗದೀಶ್ ಅಧಿಕಾರಿ ಸರ್ ನಮ್ಮೊಟ್ಟು ಬಿಳ್ಳೇರು ಶ್ರೀಯುತ ಅಮರ್ ಕೋಟೆ ಸರ್ ನಮ್ಮೊಟ್ಟು ಬಿಳ್ಳೇರು ಅಂಚನೆ ಅರ್ಜುನ್ ಬಂಡರ್ಕರ್ ಸರ್ ನಮ್ಮೊಟ್ಟು ಬಿಳ್ಳೇರು ನಮ್ಮನ ಪೆರ್ಮೆದ ತುಳುನಾಡುದ ಬಾವುಟನಡಮ ಆಕಾಶಕ್ಕೆ ಧ್ವಜಿಪದು ಅವೇನು ಬೀಜವುನ ಮುಖೇನ ಇದ್ದ ಸಮಯ ಮಾತ ದಸ್ಕ ತಂಡದಕ್ಕಲು ಅತಿಥಿಲ್ಲ ಪುರಸ್ಕರರು ಗೌರವಾನ್ವಿತ ಕೃಷ್ಣ ಜೆ ಬಳಿ ಬರಿಬೇರೆ ಫ್ಲಾಗ್ ಬೇವು ಮಾಡ್ಕೊಂಡಿದ್ದೀರಿ. ಜೈ ತುಳುನಾಡು, ಜೈ ದಸ್ಕ, ಜೈ ದಸ್ಕ, ಜೈ ದಸ್ಕ. ತುಳುವನ ಅನೀಶ್ ಪೂಜಾರಿ ನೂರು ಅಚ್ಚರೆ ದಸ್ಕತ್ ತಂಡದ ಕೆಲ ಪೊತ್ತು ಅತಿಥಿಲೆಗೆ ಸ್ಮರಣಿಕೆನ ಕೊರದು ಈ ಮಂಚಿ ಕಾರ್ಯಕ್ರಮದ ನೆಂಪುನು ಏಪಲ 100 ವರ್ಷ 6 ವರ್ಷ ಬರಿವನ್ಪ ಸಹಕಾರಣ ಪುರದಲ್ಲಿರು ಪತ್ತಿಚಿ ಮಾತ ಕಲಾಭಿಮಾನಿಗಳ ಈ ಪೊಟ್ಟುಣಿಗೆ ಅತ್ಯಂತ ಗೌರವಪೂರ್ವಕವಾದ ನಮ್ಮ ಕುಡೂರ ಈ ಒಂದು ಪುರ್ರದಲ್ಲಿ ಹೆಸರಿಗೆ ಎತ್ಕೊಳೋದಿಲ್ಲ. ಅವೇನು ಕನನ ಕಟ್ಟದ ನಿರ್ಮಾಣ ಆಯ್ದ ಚಲನಚಿತ್ರ ದಸ್ಕತ್ ಈ ಪೊರ್ತು ಲೋಕುರ್ಮೆ ಸುಗರ್ತಿನ ಪಡೆಯರ ರೆಡಿಯಾದ ನಮ್ಮೊಟ್ಟು ಕೂತುದು ಮಾತ ಗಣ್ಯರೇ, ಇನ್ನು ವಿಶೇಷವಾದ ನಮ್ಮ ತುಳು ಚಿತ್ರನ ಇನ್ನು ಬಿಡುಗಡೆ ಮಾಡ್ಕೊಂಡಲ್ಲ ಈ ದಸ್ಕತ್ ಮಾಡ್ಕೊಂಡ ತುಳು ದಕ್ಷಿಣ ಕನ್ನಡದ ಜಿಲ್ಲೆದ ತುಳುನಾಡದ ಸಂಸ್ಕೃತಿ ಬೊಕ್ಕ ತುಳುನಾಡದ ಜನಜೀವನ ಪದ್ಧತಿಗೆ ವಿಶೇಷವಾದ ಹೊತ್ತು ಗುರುತಿನ ಚಿತ್ರ ಇನಿ ಹೊಸ ರೀತಿಯ ಒಂದು ಈ ಚಿತ್ರವನ್ನು ಇನ್ನು ಬಿಡುಗಡೆ ಮಾಡ್ತಾರೆ. ಈ ಚಿತ್ರ ಬಿಡುಗಡೆ ಅವರು ಇಡೀ ಬಹುಶಃ ದುಂಬದ ಸಂದರ್ಭಗಳು ತುಳುನಾಡಿಗೆ ಹೆಚ್ಚು ಗೌರವ ಚಿತ್ರದಿಂದ ಪಡ್ಕೊಂಡಂಚಿನ ಒಂದು ಕೀರ್ತಿನ ಈ ತುಳು ಚಿತ್ರದ ಮುಖೇನ ಟಿಕೆಟ್ ಉಂಟು ಈ ಚಿತ್ರನಂಚಿನ ಕಾಲ ಬರಡೆ ಅಂಚನೆ ನಿರ್ಮಾಣ ಮಾಡ್ತಾರೆ ಪ್ರಯತ್ನ ಮಾಡ್ತೀರ ಮಾತ ನಮ್ಮೊಟ್ಟು ಕೊಡುವರು ಪಡೆ ಅಂಚನೆ ಆ ನಿರ್ದೇಶಕರು ಪಡೆ ಮಾತ ಬೇರೆ ಬೇರೆ ಜನರು ಬಾರಿಮಲ್ಲ ಟೀಮು ಕೆಲಸ ಮಾಡ್ತಾರೆ. ಎಡ್ಡೆ ಕೆಲಸ ನನ್ನ ದುಬ್ಬಗಾವಡೆ ಈ ದಸ್ಕತ್ ಮಾತೆರೆಗಳ ಅವಶ್ಯಕತೆ ಉಪರಂಚಿನ ದಸ್ಕತ್ ಅಂಚಾಪನಾಗ ಈ ದಸ್ಕತ್ ಮಾತೆಲ್ಲ ಈ ತುಳು ಚಿತ್ರ ತೋಡು ತುಳು ಸಂಸ್ಕೃತಿಗೆ ಭಾರಿ ಒಪ್ಪು ತೆಗೆದುಕೊಂಡು ಈ ಚಿತ್ರೋಡು ಪಡ್ಕೊಂಡ ಗೌರವವನ್ನು ಹೆಮ್ಮೆಡೆ ಮಾತೆಲ್ಲ ದಸ್ಕತ್ ಮಾಡಿದ್ರೆ ಈ ಚಿತ್ರವನ್ನು ಗೆಂದಾಲೆ ಕಂಡದೆ ಇದು ಮಾತ ಶುಭಾವಣೆ ಶುಭಾರೆ ಸ್ಮರಣಿಕೆಯ ಸ್ವೀಕಾರ ಮಾಡಿದವರು ಮಲ್ಲ ಮಟ್ಟದ ಸಹಕಾರದ ಬರೊಂದು ವಿವೇಕಾನಂದ
ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕೃಷ್ಣಚೇತನ ಕಟ್ಟಡದಲ್ಲಿ ಸುಮಾರು ರೂಪಾಯಿ 3 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಹವಾನಿಯಂತ್ರಣ ಸಾವರ್ಕರ್ ಸಭಾಂಗಣ ಉದ್ಘಾಟನೆ ಡಿಸೆಂಬರ್ 14ರಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ ಎಂದು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಸಂಚಾಲಕ ಸುಬ್ರಹ್ಮಣ್ಯ ಭಟ್ ಟಿಎಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಶಾಸಕ ಅಶೋಕ್ ಕುಮಾರ್ ರೈ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಟಿ ಶ್ಯಾಮ್ ಭಟ್ ಸಭಾಭವನವನ್ನು ಉದ್ಘಾಟಿಸಲಿದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆಯೇ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಲಹಾ ಸಮಿತಿ ಸದಸ್ಯರಾಗಿರುವ ಸೇತಾ ಬಂಧು ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಮತ್ತು ಸಲಹಾ ಸಮಿತಿ ಸದಸ್ಯರು ಮತ್ತು ಸ್ವಿಸ್ ಸಿಂಗಾಪುರ ಓವರ್ಸೀಸ್ ಎಂಟರ್ಪ್ರೈಸಸ್ ಸಿಂಗಾಪುರ ಮತ್ತು ಸ್ವಿಸ್ ಸಿಂಗಾಪುರ ಓವರ್ಸೀಸ್ ಎಂಟರ್ಪ್ರೈಸ್ ಇದರ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ರಾವ್ ಅಭ್ಯಾಗತರಾಗಿ ಭಾಗವಹಿಸಲಿದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್, ನಿರ್ದೇಶಕ ಬಾಲರಾಮ ಆಚಾರ್ಯ ಅಜ್ಜಿ, ಆಡಳಿತ ಮಂಡಳಿಯ ಅಧ್ಯಕ್ಷ ವಿಶ್ವಾಸ್ ಶೆಣೈ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇನ್ನು ಕೃಷ್ಣಚೇತನ ಕಟ್ಟಡದ ಹೊರಭಾಗದಿಂದ ಸಭಾಂಗಣಕ್ಕೆ ತೆರಳಲು ಪ್ರತ್ಯೇಕ ವ್ಯವಸ್ಥೆ ಮತ್ತು ಸುಮಾರು 500 ಮಂದಿ ಆಸನದ ವ್ಯವಸ್ಥೆಯುಳ್ಳ ಸಭಾಭವನವು ಸಂಪೂರ್ಣ ಹವಾನಿಯಂತ್ರಣವನ್ನು ಅಳವಡಿಸಲಾಗಿದೆ ಎಂದರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದಿಂದ ನಡೆಸಲ್ಪಡುವ ಸಂಸ್ಥೆಗಳಲ್ಲಿ ಕರಾವಳಿ ಕರ್ನಾಟಕದ ಉತ್ತಮ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಎಂದು ಹೆಸರಾಗಿರುವಂತಹ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯು ಒಂದು. 6 ಪದವಿ ವಿಭಾಗ ಮತ್ತು 2 ಸ್ನಾತಕೋತ್ತರ ವಿಭಾಗಗಳಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳು ಪ್ರತಿ ವರ್ಷ ಉತ್ತಮ ಫಲಿತಾಂಶವನ್ನು ದಾಖಲಿಸ್ತಾ ಇದ್ದು ಅರ್ಹ ವಿದ್ಯಾರ್ಥಿಗಳು ಕ್ಯಾಂಪಸ್ ನೇಮಕಾತಿಯ ಮೂಲಕ ಪ್ರತಿಷ್ಠಿತ ಕಂಪನಿಗಳಲ್ಲಿ ಹುದ್ದೆ ಪಡೆಯುತ್ತಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ದಿ ಜಿಎಲ್ ಆಚಾರ್ಯ ಅವರ 100ನೇ ಜನ್ಮ ದಿನಾಚರಣೆಯ ಸವಿನೆನಪಿನಲ್ಲಿ ಕಾಲೇಜಿನ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಿಸಿದ ಕಾರಂಜಿಯನ್ನ ಜಿಎಲ್ ಬಲರಾಮ ಆಚಾರ್ಯ ಅವರು ಕಾಲೇಜಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಲಿದೆ ಎಂದು ಸುಬ್ರಹ್ಮಣ್ಯ ಭಟ್ ಟಿಎಸ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಕೋಶಾಧಿಕಾರಿ ಮುರಳೀಧರ್ ಭಟ್, ನಿರ್ದೇಶಕ ರವಿಕೃಷ್ಣ ಡಿ ಕಲ್ಲಾಜೆ, ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಪ್ರಸನ್ನಾಕೆ, ಮಾಧ್ಯಮ ವಿಭಾಗದ ಸಹ ಸಂಯೋಜಕ ಹರಿಪ್ರಸಾದ್ ಡಿ ಉಪಸ್ಥಿತರಿದ್ದರು. ಶಾಸಕ ಶ್ರೀಮಾನ್ ಅಶೋಕ್ ರೈ ಅವರು ಹಾಗೂ ಬಿಡಿಎ ಚೇರ್ಮನ್ ಆಗಿದ್ದು ಈಗ ಮಾನವ ಹಕ್ಕುಗಳ ಅಧ್ಯಕ್ಷರಾದ ಟಿ ಶ್ಯಾಮ್ ಭಟ್ ಇವರು ಹಾಗೂ ಗಿರೀಶ್ ಪದ್ಮಶ್ರೀ ವಿಜೇತ ಗಿರೀಶ್ ಭಾರದ್ವಾಜ್ ಅವರು, ತೂಗು ಸೇತುವೆಯ ಎಕ್ಸ್ಪರ್ಟ್ ಇವರು, ಹಾಗೂ ಚಂದ್ರಕಾಂತ್ ರಾವ್ ಇವರು ಸ್ವಿಸ್ ಸಿಂಗಾಪುರ ಓವರ್ಸೀಸ್ ಎಂಟರ್ಪ್ರೈಸಸ್ ಸಿಂಗಾಪುರ ಇದರ ಮಾಜಿ ಅಧ್ಯಕ್ಷರಾಗಿದ್ದವರು. ಇವರೆಲ್ಲರೊಂದಿಗೆ ವಿದ್ಯಾವರ್ಧಕ ಹಾಗೂ ವಿವೇಕಾನಂದ ಕಾಲೇಜು ಹಾಗೂ ಸಮಸ್ತರೊಂದಿಗೆ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮೆಲ್ಲರ ಬೆನ್ನೆಲುಬು ಕಲ್ಲಡ್ಕ ಶ್ರೀ ಪ್ರಭಾಕರ್ ಇವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅವರು ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು. ಇದರ ಸಭಾಭವನ ಸಾವರ್ಕರ್ ಸಭಾಭವನ ಎಂದು ಇನ್ನು ಮುಂದೆ ಗುರುತಿಸಲ್ಪಡುತ್ತದೆ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸುಸ್ವಾಗತ. ನಮ್ಮ ಜಿಎಲ್ ಆಚಾರ್ಯರವರು ಅವರ 3ನೇಯ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಅವರ ಮಗ ಬಲರಾಮಾಚಾರ್ಯರವರು ನಮ್ಮ ಕಾಲೇಜಿಗೆ ಒಂದು ಕಾರಂಜಿಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಅದರ ಉದ್ಘಾಟನೆಯನ್ನು ಕೂಡ ಅವತ್ತು 11:30ರಿಂದ 12ರ ಒಳಗೆ ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ. ಎಲ್ಲರಿಗೂ ಕೂಡ ಸುಸ್ವಾಗತ. ನಮ್ಮ ಸಂಸ್ಥೆ ವಿದ್ಯಾವರ್ಧಕ ಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿದೆ. ವಿದ್ಯಾವರ್ಧಕ ಸಂಸ್ಥೆ ಆಗಲಿ 78ಕ್ಕಿಂತ ಹೆಚ್ಚು ನಮ್ಮಲ್ಲಿ ಸಂಸ್ಥೆಗಳಿವೆ. ಈ ಸಂಸ್ಥೆಗಳು ಸಾಮಾಜಿಕ ಕಳಕಳಿಯೊಂದಿಗೆ ಕೆಲಸ ಮಾಡುವಂತಹ ಸಂಸ್ಥೆ. ಇದರಲ್ಲಿ ಯಾರಿಗೂ ಕೂಡ ಮ್ಯಾನೇಜ್ಮೆಂಟ್ ಇರಲಿ, ಯಾರಿಗೂ ಕೂಡ ಲಾಭದಾಯಕವಾದ ಹುದ್ದೆ ಅಲ್ಲ. ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಾವೆಲ್ಲ ಸಮಾಜಕ್ಕೆ ಬೇಕಾಗಿ ಏನಾದರೂ ಕೊಡುಗೆ ಕೊಡಬೇಕಂತ ಹೇಳೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಇರುವಂತಹ ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ನಡೆಯುವಂತಹ ದತ್ತ ಜಯಂತಿ 2024ರ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪುತ್ತೂರು ನಗರ ಪ್ರಖಂಡ ವತಿಯಿಂದ ಇಂದು ಶ್ರೀ ವೀರಾಂಜನೇಯ ಕ್ಷೇತ್ರ ನೆಲಪಾಲು ಇಲ್ಲಿ ದತ್ತಹೋಮ ನಡೆಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸನ್ನ,
ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ್ ತೆಂಕಿಲ, ನಗರ ಪ್ರಖಂಡ ಅಧ್ಯಕ್ಷರಾದ ದಾಮೋದರ ಪಟಾಲಿ, ನಗರ ಪ್ರಖಂಡ ಕಾರ್ಯದರ್ಶಿ ಜಿತೇಶ್ ಬಲ್ನಾಡು, ನಗರ ಪ್ರಖಂಡ ಬಜರಂಗದಳ ಸಂಯೋಜಕ ಜಯಂತ್ ಕುಂಜೂರು, ಸಹ ಸಂಯೋಜಕ ಪ್ರವೀಣ್ ಕಲ್ಲೇಗ, ಜೀವನ್ ಬಲ್ನಾಡು, ಕೇಶವ್, ಜಗದೀಶ್ ನಿರ್ಪಾಜೆ, ದಂಡರಾಜ್ ಬೆಲ್ಲಿಪಾಡಿ ಮತ್ತು ದತ್ತ ಮಾಲಾಧಾರಿಗಳು ಉಪಸ್ಥಿತರಿದ್ದರು. ಎಲೆಚುಕ್ಕಿ ರೋಗವು ತೀವ್ರವಾದ ಶಿಲೀಂಧ್ರ ರೋಗವಾಗಿದ್ದು, ಇದು ಅಡಿಕೆ ಎಲೆಗಳ ಮತ್ತು ಅಡಿಕೆಗಳ ಮೇಲೆ ಪರಿಣಾಮ ಬೀರ್ತದೆ ಹಾಗೂ ಇಳುವರಿಯನ್ನ ನಷ್ಟ ಮಾಡ್ತದೆ. ಆದ್ರೆ ಇದು ಆತಂಕ ಪಡುವಂತಹ ರೋಗವಲ್ಲ. ಸಮಗ್ರ ಕೃಷಿ ಮಾಡಿದ್ರೆ ರೋಗ ನಿವಾರಣೆ ಮಾಡಬಹುದು ಎಂದು ವಿಜ್ಞಾನಿ ಡಾಕ್ಟರ್ BK ವಿಶ್ವಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಡಿಕೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಕೆಲಸ ಮಾಡಬೇಕು. ಆಗ ರೋಗ ಸಂಪೂರ್ಣ ನಿವಾರಣೆಯಾಗ್ತದೆ. ಗೊಬ್ಬರ, ಪೋಷಕಾಂಶಗಳು ಮತ್ತು ನೀರಿನ ವ್ಯವಸ್ಥಿತ ನಿರ್ವಹಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ತಮ್ಮದೇ ಉತ್ಪನ್ನ ಮೈಕ್ರೋ ಪವರ್ ಜೊತೆಗೆ ಸಮಗ್ರ ಪೋಷಕಾಂಶ ಬಳಸುವ ಮೂಲಕ ನಾವು ಪ್ರಮುಖ ರೋಗವನ್ನ ನಿಯಂತ್ರಣಕ್ಕೆ ತಂದಿದ್ದೇವೆ ಎಂದು ಹೇಳಿದ್ರು. ಎಲೆ ಚುಕ್ಕೆ ರೋಗವನ್ನ ನಿರ್ವಹಿಸಲು ಸೋಂಕಿತ ಎಲೆಗಳನ್ನ ತೆಗೆದುಹಾಕಿ ತೀವ್ರವಾಗಿ ಸೋಂಕಿತ ಎಲೆಗಳನ್ನ ತೆಗೆದು ಸುಟ್ಟು ಹಾಕಬೇಕು. ಶಿಲೀಂಧ್ರನಾಶಕ ಸಿಂಪಡಿಸಬಹುದು, ಬೋರ್ಡ್ ದ್ರಾವಣ ಮತ್ತು ಲಘು ಪೋಷಕಾಂಶ ಸಿಂಪಡಣೆ ಮಾಡಬಹುದು ಎಂದ ಅವರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9886495008 ಅನ್ನ ಸಂಪರ್ಕಿಸುವಂತೆ ವಿನಂತಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ, ಪುರುಷೋತ್ತಮ ಕೊಲ್ಪೆ, ಕೃಷಿಕ ಶ್ರೇಯಸ್ ಶೆಟ್ಟಿ ಉಪಸ್ಥಿತರಿದ್ದರು. ಒಂದು ಕಲೆಕ್ಟರ್ ಟ್ರೈ ಮಾಡ್ತಾರೆ, ಇನ್ನೊಂದು ಪ್ಯಾಲೆಸ್ಟಿನ್ ಅಂತ. ಅದರದ್ದು ಸಮಸ್ಯೆಗಳು ನಮ್ಮ ವಾತಾವರಣದ ಮೇಲೆ ಹೊಂದಿಕೊಂಡಿರ್ತದೆ. ಮಳೆಗಾಲದಲ್ಲಿ ಇದು ಭಾಳಷ್ಟು ಜಾಸ್ತಿ ಆಗಿರುತ್ತೆ, ಸೊ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದರೆ ಒಂದು ಸಲ ಇದೇನೋ ತೋಟಕ್ಕೆ ಅಟ್ಯಾಕ್ ಆದರೆ ಅಥವಾ ತೋಟದಲ್ಲಿ ಸ್ಪ್ರೆಡ್ ಆಗ್ತಾ ಬಂದರೆ ಅದಕ್ಕೇನು ಮಳೆ ಬರಲೇಬೇಕು ಅಂತಿಲ್ಲ. ನಮ್ಮಲ್ಲಿ ಈಗ ಹಿಮ ಬೀಳೋ ಟೈಮಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ, ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತದೆ. ಸೊ ಇದನ್ನು ನಾವು ಮುಖ್ಯವಾಗಿ ಈಗ ನಿರ್ವಹಣೆ ಇಲಾಖೆಗಳಿಂದ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ವಿಜ್ಞಾನಿಗಳು ಹೇಳಿದ್ದಾರೆ, ಬೇರೆ ಬೇರೆ ಒಂದು ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡುವಂಥದ್ದು. ಅದರಲ್ಲಿ ಸುಮಾರು ಕಂಟ್ರೋಲಿಗೆ ಬರ್ತಾ ಇದೆ. ಸೊ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಈಗ ಇದನ್ನು ನಾವು ಸರಿಯಾಗಿ ಈಗ ಬೋಡೋ ದ್ರಾವಣ ಉಪಯೋಗಿಸಿದ್ರು ಇಂತಹ ಸಮಸ್ಯೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನಾವು ಮುಂಚೆ ಎಲ್ಲ ಅಡಿಕೆ ಗಿಡಕ್ಕೆ ಗೊನೆಗಳಿಗೆಲ್ಲ ಸ್ಪ್ರೇ ಮಾಡುವಾಗ ಎಲೆಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀವಿ. ಆದರೆ ಈಗ ಆ ಪದ್ಧತಿಗಳೆಲ್ಲ ಸ್ವಲ್ಪ ಕಡಿಮೆಯಾಗಿ ಬರೀ ಗೊನೆಗೆ ಮಳೆಗಾಲದಲ್ಲಿ ಸ್ಪ್ರೇ ಮಾಡ್ತಾ ಕೊಳೆ ರೋಗವನ್ನು ಕಂಟ್ರೋಲ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಹೊಸ ಹೊಸ ಪ್ರಾಡಕ್ಟ್ಗಳು ಕೆಲವು ಬಂದು ಅದನ್ನು ಸ್ಪ್ರೇ ಮಾಡಿದ್ದಾರೆ, ಅದರಲ್ಲಿಯೂ ಕಂಟ್ರೋಲ್ ಬಂದಿದೆ. ಸೊ ಹಾಗಾಗಿ ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿಲೀಂಧ್ರನಾಶಕಗಳನ್ನ ಸ್ಪ್ರೇ ಮಾಡ್ತಾರೆ. ಅದು ಒಂದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ಅಂದರೆ ನಮಗೆ ಈಗ ಒಂದು ಏನೋ ಸಣ್ಣ ಸಮಸ್ಯೆ ಆದಾಗ, ತಲೆನೋವು ಆದಾಗ ಒಂದು ಮಾತ್ರೆ ತಗೊಂಡಾಗೆ. ಆದರೆ ನಾವು ಮುಖ್ಯವಾಗಿ ಅಡಿಕೆ ಮರಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದರೆ ಖಂಡಿತವಾಗಲೂ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ಸೊ ನಾವು ಈಗಾಗಲೇ ಭಾಳಷ್ಟು ತೋಟಗಳಲ್ಲಿ ನನ್ನದೇ ಒಂದು ಪ್ರಾಡಕ್ಟ್ ಮೈಕ್ರೋ ಪವರ್ ಅನ್ನುವಂಥದ್ದು, ಪ್ಲಸ್ ಅದರ ಜೊತೆಗೆ ಬೇರೆ ಬೇರೆ ಏನು ಪೋಷಕಾಂಶಗಳನ್ನು ಕೊಡಬೇಕು ಅದನ್ನು ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದೇನೆ. ಅಂಥ ತೋಟಗಳಲ್ಲಿ ಈ ಎಲೆಚುಕ್ಕಿ ರೋಗ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅಂದರೆ 100ಕ್ಕೆ 100 ಇಲ್ಲ ಅಂತಲ್ಲ, ಒಂದು 10% ಅಷ್ಟು ಪ್ರತಿ ವರ್ಷ ಇರ್ತದೆ. ಅದು ಅನಾದಿ ಕಾಲದಿಂದ ಬರ್ತಾ ಇರುವಂತಹ ರೋಗ ಇದು. ಅದು ಅದರ ಪಾಡಿಗೆ ಅದು ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಸೋಗೆ ಬೀಳುವಾಗ ಬಿದ್ದು ಹೋಗ್ತದೆ. ಆ ಫಂಗಸ್ಗಳು ಅಲ್ಲಿಗೆ ಸತ್ತು ಹೋಗುವಂತಹ ಸ್ಥಿತಿ ಇತ್ತು. ಆದರೆ ಇವಾಗ ಮಳೆಗಾಲನೂ ನಮಗೆ 5-6 ತಿಂಗಳು ಮಳೆ ಬೀಳ್ತಾ ಇರ್ತದೆ, ಅಕಾಲಿಕ ಮಳೆ ಬೀಳ್ತಾ ಇರ್ತದೆ. ಇಂಥ ಸಮಯದಲ್ಲಿ ಇದನ್ನು ಖಂಡಿತವಾಗಿ ನಾವು ನಿರ್ವಹಣೆ ಮಾಡಬೇಕು. ಒಂದು, ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು. ಎರಡನೇದು, ಅದಕ್ಕೆ ಕ್ರಮ ಪ್ರಕಾರವಾಗಿ 1, 2 ಅಥವಾ 3 ಸಿಂಪರಣೆ ಮಾಡಬೇಕು. ಇದರಿಂದ ನಾವು ಸಂಪೂರ್ಣವಾಗಿ ಇದನ್ನು ನಿರ್ವಹಣೆ ಮಾಡಬೇಕು. ಇದರ ಜೊತೆಗೆ ಈ ಎಲೆಚುಕ್ಕಿ ರೋಗದ ಜೊತೆಗೆ ಏನು ಸಿಂಗಾರ ಕಪ್ಪಾಗೋದು ಅಥವಾ ಪಿಂಗಾರ ಒಣಗೋದು, ಈ 2 ಸಮಸ್ಯೆಗಳಿಗೂ ಒಂದು ಶಿಲೀಂಧ್ರ ಕಾರಣ ಆಗಿದೆ. ಎಲೆಚುಕ್ಕಿ ರೋಗದಲ್ಲಿ 2 ಶಿಲೀಂಧ್ರಗಳಿರ್ತವೆ. ಈ ಪಿಂಗಾರ ಕಪ್ಪಾಗೋದು ಮತ್ತು ಎಲೆಚುಕ್ಕಿ ರೋಗಕ್ಕೆ ಒಂದು ಶಿಲೀಂಧ್ರ ಕೊಲೆಟಾ ಟ್ರೈಕ್ರಮ್, ಅದರಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ, ಅದು ಕಾರಣ ಆಗಿದೆ. ಅದರಿಂದ ನಾವು ನಿರ್ವಹಣೆಗೆ ಮುಖ್ಯವಾಗಿ ನಾನು ಹೇಳ್ತಾ ಇರೋದೇನೆಂದರೆ, ನಿಮ್ಮ ತೋಟದಲ್ಲಿ ಏನಾದರೂ ಪಿಂಗಾರ ಒಣಗಿದ್ರೆ ಅಡಿಕೆ ಮರದಲ್ಲಿ ನೇತಾಡ್ತಾ ಇದನ್ನು ಪ್ರಪ್ರಥಮವಾಗಿ ತೆಗಿಬೇಕು. ತೆಗೆದು ಹೊರಗಡೆ ಹಾಕಿ ಅದನ್ನು ಸುಡಬೇಕು. ಅಲ್ಲಿ ನಾವು ಸುಮಾರು ಒಂದು 50% ಈ ಶಿಲೀಂಧ್ರಗಳನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡ್ಬೋದು. ಎರಡನೇದು, ಈ ಸೋಗೆಯಲ್ಲಿ ಅತಿಯಾಗಿ ಚುಕ್ಕಿ ರೋಗ ಇದ್ದರೆ ಅದು ಸೋಗೆ ಬಿದ್ದ ಮೇಲೆ ಅದನ್ನು ಬುಡಕ್ಕೆ ಹಾಕೋದು ಬೇಡ. ಅದನ್ನು ದೂರಕ್ಕೆ ಹೊರಗೆ ಹಾಕಿ ಅಥವಾ ಸುಟ್ಟು ಹಾಕಿ ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ನಿರ್ವಹಣೆ ಕೆಲಸವನ್ನು ರೈತರೇ ಮಾಡಬೇಕು.
ರೈತರ ಕೈಯಲ್ಲಿ ಇರೋದು. ಇದಕ್ಕೆ ಗೊಂದಲ ಬೇಡ. ಅಥವಾ ನಮ್ಮ ತೋಟದಲ್ಲಿ ಎಲೆ ಚುಕ್ಕಿ ರೋಗ ಬಂದಿದೆ, ಏನೋ ತೊಂದರೆ ಆಗುತ್ತೆ, ಮರ ಸತ್ತು ಹೋಗುತ್ತೆ ಅಂತ ಏನೋ ಗೊಂದಲ ಬೇಡ. ವಿಪರೀತ ತೊಂದರೆ ಆದಾಗ ನೀವು ಒಂದು ತಿಂಗಳಿಗೆ ಒಂದು ಸ್ಪ್ರೇ ಆಗಿ ಅಥವಾ ಒಂದು ಮೊದಲನೇ ಸ್ಪ್ರೇ ಆಗಿ 25ರಿಂದ 30ನೇ ದಿವಸಕ್ಕೆ ಎರಡನೇ ಸ್ಪ್ರೇ, ಅಲ್ಲಿನೂ ನಿಮಗೆ ಕಂಟ್ರೋಲ್ ಬರೆದಿದ್ರೆ ಇನ್ನೂ ಎರಡನೇ ತಿಂಗಳು 25ರಿಂದ 30 ದಿವಸಕ್ಕೆ ಇನ್ನೊಂದು ಸ್ಪ್ರೇ ಮಾಡಬೇಕು. ಹಾಗೆ ಈ ಸ್ಪ್ರೇ ಮಾಡುವಾಗ ಅದರ ಸುಳಿಗೂ ಸ್ಪ್ರೇ ಮಾಡಿಕೊಳ್ಬೇಕಾಗ್ತದೆ ಈ ಶಿಲೀಂಧ್ರನಾಶಕಗಳನ್ನ. ಯಾಕಂದರೆ ಎಲೆ ಚುಕ್ಕಿ ರೋಗ ಅತಿಯಾದಾಗ ಅದು ಸುಳಿಗೂ ಹರಡುತ್ತೆ. ಈಗಾಗಲೇ ನೀವು ನೋಡಿರ್ತೀರ ಅಡಿಕೆ ಮರಗಳು ಸಾಯ್ತಾ ಇವೆ. ಇದೇ ಕಾರಣಕ್ಕೆ ಅತಿಯಾದ ಎಲೆ ಚುಕ್ಕಿ ರೋಗದಿಂದ ಮರಗಳು ಸಾಯ್ತಾ ಇದ್ದಾವೆ. ಈ ಶಿಲೀಂಧ್ರ ಏನು ಅದರ ಸಿರಿಗೂ ಹೋಗಿ ಅದರ ಒಳಗೆ ಹೋಗಿ ಕೊಳಿತದೆ ನೋಡಿ, ಅದು ದೊಡ್ಡ ಸಮಸ್ಯೆ. ಹಾಗಾಗಿ ನಾವು ಇನ್ನು ಮುಂದಕ್ಕೆ ಅದು ರೈತರು ಶಿಲೀಂಧ್ರನಾಶಕಗಳನ್ನ ಸ್ಪ್ರೇ ಮಾಡುವಾಗ ಅದರ ಸೋಗೆಗಳಿಗೆ ಸಿರಿಗೆ ಸ್ಪ್ರೇ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಹೇಳ್ತೇನೆ. ಸೊ ಇನ್ನೊಂದು ಏನಂದರೆ ನಾವು ಸಮಗ್ರ ಪೋಷಕಾಂಶ ಇದು ಬಹಳಷ್ಟು ಮುಖ್ಯ. ಈಗ ನಾವು ಸಾವಯವ ಕೃಷಿ ಮಾಡ್ತೀವಿ ಅಥವಾ ರಾಸಾಯನಿಕ ಬಳಸಿ ಕೃಷಿ ಮಾಡ್ತೀವಿ. ಸಾವಯವ ಕೃಷಿಯಲ್ಲಿ ನಮಗೆ ಸರಿಯಾದ ಮಟ್ಟದಲ್ಲಿ NPK ಅಂದರೆ ಪ್ರಥಮ ಪೋಷಕಾಂಶ, ಸಾರಜನಕ, ರಂಜಕ, ಪೊಟ್ಯಾಷ್ ಸಿಗಬೇಕು. ಅದು ಸಿಗದಿದ್ದರೆ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ, ಫಸಲು ಕಮ್ಮಿ ಆಗ್ತದೆ, ರೋಗ ನಿರೋಧಕ ಶಕ್ತಿನೂ ಕಮ್ಮಿ ಆಗ್ತದೆ. ಇದರ ಜೊತೆಗೆ ದ್ವಿತೀಯ ಪೋಷಕಾಂಶ ಅದರಲ್ಲಿ ನಾವು ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಸಲ್ಫರ್ ಅಂತೀವಿ. ಕ್ಯಾಲ್ಸಿಯಂ ಅಂದರೆ ನಮ್ಮ ಸುಣ್ಣದ ಅಂಶ. ಬಹಳಷ್ಟು ರೈತರು ಈ ಸುಣ್ಣವನ್ನು ಉಪಯೋಗಿಸೋದು ಕಡಿಮೆ ಆಗಿದೆ. ಹಾಗಾಗಿ ಪ್ರಥಮವಾಗಿ ನಾವು ಸುಣ್ಣವನ್ನು ಉಪಯೋಗಿಸಬೇಕಾಗ್ತದೆ. ನಮ್ಮ ಮಣ್ಣಿನ pH 6.5ರಿಂದ 7 ಬರಬೇಕಾಗ್ತದೆ. ಆವಾಗ ನೀವು ಬೇರೆ ಪೋಷಕಾಂಶ ಹಾಕಿದರೆ ಬಹಳಷ್ಟು ಚೆನ್ನಾಗಿ ಹೀರಿಕೊಳ್ತದೆ. ಒಂದ್ಸಲ ಎಲ್ಲ ಪೋಷಕಾಂಶಗಳನ್ನು ಚೆನ್ನಾಗಿ ಗಿಡ ಹೀರಿಕೊಂಡ್ರೆ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ. ಇದರ ಜೊತೆಗೆ ಲಘು ಪೋಷಕಾಂಶಗಳು ಬಹಳಷ್ಟು ಮುಖ್ಯ, ಅದು ಪ್ರಾಮುಖ್ಯತೆಯೂ ಇದೆ. ಇದರಲ್ಲಿ ಬರೀ ಫಸಲು ತೆಗೆಯೋದು ಒಂದೇ ಅಲ್ಲ, ನೀವು ಕೊಟ್ಟಿರುವಂಥ ಬೇರೆ ಪೋಷಕಾಂಶಗಳನ್ನು ಸರಿಯಾಗಿ ಪರಿವರ್ತನೆ ಮಾಡಿ ಅದಕ್ಕೆ ಬೇಕಾಗುವಂಥದ್ದು ಪ್ರೋಟೀನ್ಗಳಿರ್ಬೋದು, ಎಂಜೈಮ್ಸ್ ಇರ್ಬೋದು, ಇದೆಲ್ಲ ತಯಾರು ಮಾಡಲಿಕ್ಕೆ ಲಘು ಪೋಷಕಾಂಶಗಳು ಬಹಳಷ್ಟು ಮುಖ್ಯವಾಗಿದ್ದಾವೆ. ಇದರಲ್ಲಿ ಮೊದಲನೇದಾಗಿ ಜಿಂಕು, ಎರಡನೇದು ಬೋರಾನು, ಮೂರನೇದು ಮ್ಯಾಂಗನೀಸು, ಆಮೇಲೆ ಫೆರಸ್. ಇಷ್ಟು ಅಂಶಗಳು ಎಲ್ಲ ಸರಿಯಾಗಿ ಒಂದು ತೋಟಕ್ಕೆ ಸಿಕ್ಕಿದರೆ ಅಲ್ಲಿ ಖಂಡಿತವಾಗಲೂ ನಿಮ್ಮ ಎಲೆ ಚುಕ್ಕಿ ರೋಗ ಬರೋದನ್ನು 90% ತಡೆಯಬಹುದು. ಸೊ ಇದರ ಜೊತೆಗೆ ನಾವು ಅಕ್ಕಪಕ್ಕದ ತೋಟದವನ್ನು ಇದಕ್ಕೆ ಪ್ರೇರೇಪಣೆ ಕೊಡಬೇಕು. ನಮ್ಮ ತೋಟ ಚೆನ್ನಾಗಿದೆ, ಪಕ್ಕದ ತೋಟದಲ್ಲಿ ಹಳದಿ ರೋಗ ಇದು ಎಲೆ ಚುಕ್ಕಿ ರೋಗ ಇದೆ ಅಂದರೆ ಅದು ಕ್ರಮೇಣ ಹರಡ್ತಾ ಬರ್ಬೋದು. ಮಳೆ ಜಾಸ್ತಿ ಆದರೆ ಅಥವಾ ಹಿಮ ಜಾಸ್ತಿ ಆದರೆ ಹರಡ್ಬೋದು. ಹಾಗಾಗಿ ಇದೇನು ನಾವು ನಮ್ಮ ಊರಿನ ಎಲ್ಲರಿಗೂ ಇದನ್ನು ಒಂದು ಮಾಹಿತಿ ಕೊಟ್ಟು ಎಲ್ಲರೂ ಸ್ಪ್ರೇ ಮಾಡುವಂಥ ಕೆಲಸ ಮಾಡಿದರೆ ಆ ಊರಲ್ಲಿರುವಂಥ ಈ ಸಮಸ್ಯೆಗಳನ್ನ ಖಂಡಿತವಾಗಲೂ ನಾವು ದೂರ ಮಾಡ್ಬೋದು ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮರಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಯಾವ ರೀತಿಯಲ್ಲಿ ಹೆಚ್ಚಿಸಬಹುದು ಅಂದರೆ ಸಮಗ್ರ ಪೋಷಕಾಂಶ ಕೃಷಿ ಆಗಬೇಕು ಸರ್. ಈಗ ನೋಡಿ NPK ಕೊಡೋದಿದ್ರೆ ನಾವು 100 ಗ್ರಾಮ್ ನೈಟ್ರೋಜನ್ ಸಿಗಬೇಕು ಒಂದು ಮರಕ್ಕೆ ವರ್ಷಕ್ಕೆ, 40 ಗ್ರಾಮ್ ರಂಜಕ ಸಿಗಬೇಕು, 180ರಿಂದ 240 ಗ್ರಾಮ್ ಪೊಟ್ಯಾಷ್ ಸಿಗಬೇಕು. ಇದನ್ನು ಸರಿಯಾಗಿ ಕ್ರಮ ಪ್ರಕಾರ ನಾವು ಮಾಡಬೇಕಂದ್ರೆ ನಮಗೆ ಸಾವಯವದಲ್ಲಿ ಲೆಕ್ಕ ಹಾಕಲಿಕ್ಕಷ್ಟು ಬರೋದಿಲ್ಲ, ರಾಸಾಯನಿಕದಲ್ಲಿ ನಾವು ಲೆಕ್ಕ ಹಾಕಲಿಕ್ಕೆ ಆಗುತ್ತೆ. ಸೊ ಸಾವಯವದಲ್ಲಿ ನಾವು ಏನು ಮಾಡಬೇಕು ಅಂದರೆ ಹಟ್ಟಿ ಗೊಬ್ಬರ ಹಾಕಿ ಇದ್ದರೆ ಹಾಕಬೇಕು, ಸೊಪ್ಪು ಇದ್ದರೆ ಹಾಕಬೇಕು, ಇಲ್ಲ ಯಾವುದೂ ಇಲ್ವಾ ಕೊನೆ ಪಕ್ಷದಲ್ಲಿ ನಾವೇನೋ ಸ್ವಲ್ಪ ಸಾವಯವ ಗೊಬ್ಬರ ತಂದು ಹಾಕಿ ಸೋಗೆ ಇರ್ತಾವಲ್ಲ ಅದನ್ನು ಏನೋ ಎಲ್ಲ ತುಂಡು ಮಾಡಿ ಬುಡಕ್ಕೆ ಹಾಕಿದರೆ ಅದೊಂದಷ್ಟು ಗೊಬ್ಬರ ಬುಡದಲ್ಲಿ ಸಿಗ್ತದೆ. ಅದರ ಜೊತೆಗೆ ನೀವು ಏನಾದರೂ ಗಿಡ ಬೆಳವಣಿಗೆ ಕಮ್ಮಿ ಇದ್ದರೆ ಅದಕ್ಕೆ ಕ್ರಮ ಪ್ರಕಾರವಾಗಿ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು. ರಾಸಾಯನಿಕ ಗೊಬ್ಬರ ಹಾಕುವುದರಲ್ಲಿನೂ ಕೆಲವು ರೀತಿ ಇದನ್ನು ಮಣ್ಣಿನ ಒಳಗಡೆ ಸೇರಿಸಬೇಕು. ಈ ನಾವು ಇದಕ್ಕೆ ಈಗ ನನಗೆ ಗೊತ್ತಿರೋ ಅಥವಾ ನಾನು ಹೋಗಿರೋ ತೋಟದಲ್ಲಿ ರೈತರಿಗೆ ನಾವು ಸಮಗ್ರ ಕೃಷಿಯನ್ನು ಈ ರೀತಿಯಾಗಿ ಹೇಳಿಕೊಡ್ತಾ ಬರ್ತಾ ಇದ್ದೇವೆ. ಅದಕ್ಕೆ ಎಷ್ಟು ಸಿಗುತ್ತೆ ಅಂತ ನಾವು ಲೆಕ್ಕನೂ ಹೇಳಿಕೊಡ್ತೇವೆ ಅವರಿಗೆ. ನೋಡಿ ಇಷ್ಟು ಹಾಕಿದ್ರೆ ಇಷ್ಟು ಬರ್ತದೆ. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.